ಓಪನ್ ಆಯ್ತಪ್ಪ. ಅಂಕಲ್ ಪ್ರೈಸ್ ಲಾರ್ಡ್ ಅಂಕಲ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಸಂಜೆನ ಪ್ರಾರಂಭ ಮಾಡ್ತೀರಾ? ಓಕೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬಂದಿರುವಂತ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇವಾಗ ನಾವು ಕೂಟನ ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಸೋದರ ರಾಹುಲ್ ಇದ್ದಾರೆ. ಅವರು ಪ್ರಾಥಮಿಕವಾಗಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಅದ ನಂತರ ನಾವು ಅದೇ ಒಂದು ಸಾಂಗ್ ಕೇಳೋಣ. ರಾಹುಲ್ ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವರೇ, ಪರಿಶುದ್ಧ ಕರ್ತನೆ, ನಿನಗೆ ವಂದನೆ ಕರ್ತನೆ. ಸ್ವಾಮಿ, ಈ ಸಮಯದಲ್ಲಿ ಅಪ್ಪ ಸ್ವಾಮಿ ಜೂಮ್ ಮ್ಯಾಪ್ ಮೂಲಕವಾಗಿ ಸ್ವಾಮಿ ನಿನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವಂತ ಒಂದು ಒಳ್ಳೆಯ ಭಾಗ್ಯತೆಯನ್ನು ಕೊಟ್ಟಿದ್ದಿ ಸ್ವಾಮಿ, ನಿಮಗೆ ಸ್ತೋತ್ರ. ಪ್ರೀತಿಯ ದೇವರೇ, ಬೆಳಗಿನ ಜಾವದಿಂದ ಹಿಡಿದು ಸ್ವಾಮಿ ಇಲ್ಲಿವರೆಗೆ ನಮ್ಮನ್ನ ಕಾಪಾಡಿದೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಮುಖ ಆ ಮಾತುಗಳು ನಮಗೆ ಕೊಡು ಸ್ವಾಮಿ ದೇವರೇ. ನಿಮ್ಮ ಮಾತುಗಳನ್ನು ಸ್ವಾಮಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ ಅದರ ಪ್ರಕಾರವಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು ಮತ್ತೆ ಕೃಪೆ ತೋರಿಸು ಸ್ವಾಮಿ. ಅಪ್ಪ, ಈ ಚಿಕ್ಕ ಪ್ರಾರ್ಥನೆಯನ್ನು ಕೇಳಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ತಾ ಇದ್ದೇನೆ ತಂದೆ, ಆಮೆನ್. 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 ನಾವೊಂದ ಹಾಡನ್ನು ಕೇಳೋಣ. ನಮ್ಮ ಮಧ್ಯದಲ್ಲಿರುವಂತ ಸ್ಯಾರೋನ್ ಕ್ರಿಶ್ಚಿಯನ್ ಅಸೆಂಬ್ಲಿಯ ಗೋಕಾಕ ವತಿಯಿಂದ ಒಂದು ಪಲ್ಲವಿ ಮಂಚನ ಹಾಡ್ತಾರೆ. ಆ ಸಮಯ ಗೋಕಾಕ ಅಸೆಂಬ್ಲಿ ತೆಗೆದುಕೊಳ್ತಾರೆ. ಸಹೋದರ ಅನುಷ್ ಅವರು ಒಂದು ಚಿಕ್ಕ ಪಲ್ಲವಿ ಒಂದು ಚರಣವನ್ನು ಹಾಡಬೇಕು. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ, ನಾಮನ್ನಲ್ಲಿ ಸೇರುವವರೆಗೂ. ನನ್ನ ಪ್ರಾಣ ಇರುವವರೆಗೂ, ನಾಮನ್ನಲ್ಲಿ ಸೇರುವವರೆಗೂ. ರಾಜ ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಸತ್ತರು ನಿಮಗೆ ಸ್ತೋತ್ರ, ಬದುಕಿದ್ದರು ನಿಮಗೆ ಸ್ತೋತ್ರ. ಬದುಕಿದ್ದರು ನಿಮಗೆ ಸ್ತೋತ್ರ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ, ನಾಮನ್ನಲ್ಲಿ ಸೇರುವವರೆಗೂ. ನನ್ನ ಪ್ರಾಣ ನಾಮನ್ನಲ್ಲಿ ಸೇರುವವರೆಗೂ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಕರ್ತನಿಗೆ ಮಹಿಮೆಯಾಗಲಿ.
ಈಗ ವಾಕ್ಯ ಸಂದೇಶಕ್ಕಾಗಿ ಹೋಗುವ ಮುಂಚಿತವಾಗಿ ನಾವು ಒಂದು ವಾಕ್ಯ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆಗಾಗಿ ಸೋದರ ಕೃಷ್ಣ ಅಸೆಂಬ್ಲಿ ಆಗಿರುವಂತ ಸೋದರ ಪ್ರಭು ಅವರಿದ್ದಾರೆ. ಪ್ರಭು ಅವರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಾದ ನಂತರ ನಾವು ವಾಕ್ಯ ಸಂದೇಶವನ್ನು ಅಂಕಲ್ಗೆ ಒಪ್ಪಿಸಿಕೊಡುವಂತರಾಗಿರೋಣ. ಪ್ರಭು ಬ್ರದರ್ ನೋಡ್ರಿ ಓಕೆ ಸರಿ. ನಮ್ಮ ಮಧ್ಯದಲ್ಲಿರುವಂತ ಸಂಕೇಶ್ವರ ಕೃಷ್ಣ ಅಸೆಂಬ್ಲಿ ಆಗಿರುವಂತ ಸುವಾರ್ತಿಕರಾಗಿರುವಂತ ಮತ್ತು ಹಿರಿಯರಾಗಿರುವಂತ ಸ್ಯಾಮ್ ಸುಮನ್ ಅಂಕಲ್ ಇದ್ದಾರೆ. ಅವರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಹೋನ್ನತನು, ದೇವಾದಿ ದೇವನು, ಕರ್ತಾಧಿಕರ್ತನು. ಸ್ವಾಮಿ, ಈ ಒಂದು ಸಂಧ್ಯಾ ಸಮಯದಲ್ಲಿ ಈ ರೀತಿಯಾಗಿ ಯವನಸ್ಥರ ಮಧ್ಯದಲ್ಲಿ ನಿನ್ನ ವಾಕ್ಯ ಸಂದೇಶ ತುಂಬಾ ಅವಶ್ಯವಾಗಿರುವಂತಹ ಒಂದು ಕ್ಷಣ ಕರ್ತನೆ. ಈ ಒಂದು ಅವಕಾಶ ನೀನು ಮಾಡಿಕೊಟ್ಟಕ್ಕಾಗಿ ನೀನು ಕೊಂಡಾಡುತ್ತೇವೆ ಕರ್ತನೆ. ಇದಕ್ಕಾಗಿ ಎಲ್ಲಾ ದೇವರುಗಳನ್ನು ಆಶೀರ್ವದಿಸು. ಹಾಗೂ ದಾಸರು ಡಾಕ್ಟರ್ ಪ್ರಭುದಾಸನವರು ನಿನ್ನ ವಾಕ್ಯವನ್ನು ಈಗ ಹೇಳಲಿಕ್ಕಿದ್ದಾರೆ. ಅದನ್ನು ನಾವು ಕೇಳುವಾಗ ನಿನ್ನ ಆತ್ಮದಿಂದ ನಮ್ಮನ್ನು ಸ್ಪರ್ಶ ಮಾಡು ಸ್ವಾಮಿ. ನಿನ್ನ ವಾಕ್ಯ ಅದು ನಿಜವಾಗಿಯೂ ನಮ್ಮ ಜೀವಿತಕ್ಕೆ ಅತ್ಯಮೂಲ್ಯವಾಗಿರುವಂತದ್ದು. ಆ ವಾಕ್ಯದ ಒಂದು ಬೆಳಕಿನಲ್ಲಿ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದು ಅವಶ್ಯವಾಗಿದೆ. ಕರ್ತನೆ, ಕೃಪೆ ಕೊಡಪ್ಪ. ಬರುವ ದಿನಗಳಲ್ಲಿ ಈ ವಾಕ್ಯಗಳು ನನ್ನಲ್ಲಿ, ನಮ್ಮಲ್ಲಿ, ನಮ್ಮ ಪ್ರತಿಯೊಬ್ಬರಲ್ಲಿ ಒಂದು ಭಕ್ತಿ ಸಂಜೀವನ ಉಂಟಾಗುವಂತೆಯೂ ಮತ್ತು ಅನೇಕರು ಈ ರೀತಿಯಾಗಿ ವಾಕ್ಯದ ಪರಿಜ್ಞಾನ, ವಾಕ್ಯದಲ್ಲಿ ಪರಿಪಕ್ವತೆ, ವಾಕ್ಯದ ತಿಳುವಳಿಕೆಯಲ್ಲಿ ಜೀವಿಸಲಿಕ್ಕೆ ಆಗುವಂತೆ ಕೃಪೆ ಕೊಡು. ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ಆ ವಾಕ್ಯವಾಗಿದ್ದಾನೆ ಸ್ವಾಮಿ. ಆ ಸತ್ಯದ ವಾಕ್ಯ ನಮಗೆ ತಿಳಿದು ಬರುವಾಗ ಎಲ್ಲಾ ತರದ ಬಂಧನದಿಂದ ನಾವು ಬಿಡುಗಡೆ ಹೊಂದಿ ಕರ್ತನೆ ಮುಕ್ತರಾದ ಜೀವಿತ, ಒಂದು ಯೋಗ್ಯವಾದ ಜೀವಿತ, ಸತ್ಯದ ಮಾರ್ಗದ ಜೀವಿತದಲ್ಲಿ ನಾವು ಜೀವಿಸಲಿಕ್ಕೆ ಆಗುವಂತೆ ನಿನ್ನ ವಾಕ್ಯದಿಂದ ನಮ್ಮನ್ನು ಪ್ರೋತ್ಸಾಹಿಸು, ಬಲಪಡಿಸು ಎಂದು ನಾವು ಪ್ರಾರ್ಥಿಸ್ತೀವಿ. ನಿನ್ನ ದಾಸರು ನಿನ್ನ ಕೈಲಿ ಒಪ್ಪಿಸಿ, ನೀನೇ ಅವರನ್ನು ಉಪಯೋಗಿಸು. ಅವರ ಬಾಯಿಗೆ ನೀನು ಬಾಯಾಗಿದ್ದು ಸ್ವಾಮಿ ನಮ್ಮೊಂದಿಗೆ ಮಾತಾಡು ಎಂದು ನಾವು ಈ ಸಂಪೂರ್ಣ ಸಮಯವನ್ನು ಮತ್ತು ನಿನ್ನ ದಾಸರು ನಿನ್ನ ಕೃಪೆಯ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮೂಲ್ಯ ನಾಮದಲ್ಲಿ ಬೇರೆ ನಮ್ಮ ತಂದೆಗೆ. ಆಮೇನ್. ಆಮೇನ್. ದಯವಿಟ್ಟು ಗಮನಿಸಿ, ಇದು ಜೂಮ್ ಆ್ಯಪ್ 45 ನಿಮಿಷ ಇರ್ತದೆ. ಒಂದು ವೇಳೆ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆದ್ರೆ ತಾವು ಹೋಗಿ ಮತ್ತೆ ಲಿಂಕ್ ಮುಖಾಂತರವಾಗಿ ಬರ್ಬೇಕೆಂಬುದು ಕರ್ತನಾಮದ ವಿನಂತಿ. ಈಗ ನಮ್ಮ ಮಧ್ಯದಲ್ಲಿರುವಂತ ಸಿಲಿಯಂ ಬ್ರದರ್ ಕ್ರಿಶ್ಚಿಯನ್ ಅಸೆಂಬ್ಲಿಯ ಹಳೆಯ ಚಂದಾಪುರ ಅಂತ ಬೆಂಗಳೂರಿನಲ್ಲಿ ಸಭಾ ಹಿರಿಯರಾಗಿರುವಂತ ಡಾಕ್ಟರ್ ಪ್ರಭು ಇದ್ದಾರೆ. ಅವ್ರಿಗಾಗಿ ಈ ಸಮಯವನ್ನು ಒದಗಿಸಿಕೊಂಡ ಅಂಕಲ್ ಪ್ಲೀಸ್ ಸಮಯ ತೆಗೆದುಕೊಳ್ಳಬಹುದು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾದ ರೀತಿಯಲ್ಲಿ 2ನೇ ದಿನವೂ ಕೂಡ ನಾವು ಒಟ್ಟಾಗಿ ಸೇರಿ ಶಿಷ್ಯತ್ವದ ಕುರಿತಾಗಿ ಧ್ಯಾನಿಸುವಂತ ಒಂದು ಭಾಗ್ಯವನ್ನ ಕೊಟ್ಟಂತ ಕರ್ತನೆಗೆ ನಾನು ಸ್ತೋತ್ರ ಸಲ್ಲಿಸುವಂತರಾಗಿದ್ದೇನೆ. ನಿನ್ನೆಯ ದಿನದಲ್ಲಿ ನಾವು ಕೆಲವು ವಿಷಯಗಳನ್ನ ಧ್ಯಾನ ಮಾಡ್ತಾ ಬರ್ತಿದ್ದೋ. ಶಿಷ್ಯ ಅಂದ್ರೆ ಯಾರು ಮತ್ತು ಆ ಶಿಷ್ಯತ್ವದಲ್ಲಿ ನಾವು 3 ಹೆಡ್ಲೈನ್ಸ್ ಅಥವಾ 3 ಹಂತಗಳಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೋ. ಅವಶ್ಯವಾಗಿ ಬೇಕಾಗಿರುವಂತಹ ಸಂಗತಿಗಳು ಏನೆಂಬುದಾಗಿ, ಮೊದಲನೇದಾಗಿ ದ ಕಾಲ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಕರೆಯುವಿಕೆ, ಅದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೋ. ಮತ್ತು ಎರಡನೇದಾಗಿ ದ ಕಂಡೀಷನ್ಸ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ನಿಬಂಧನೆಗಳು ಏನೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದೋ. ಮತ್ತು ಮೂರನೇದಾಗಿ ದ ಕನ್ಸಲೇಷನ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಲಾಭಗಳು ಏನೆಂಬುದಾಗಿ ಈ 3 ಮುಖ್ಯವಾದಂತ ಮುಖ್ಯಾಂಶಗಳ ಅಡಿಯಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೆವು. ಈ 3 ಮುಖ್ಯಾಂಶ ಅಡಿಯಲ್ಲಿಯೂ ಕೂಡ ಒಂದೊಂದು ಮುಖ್ಯಾಂಶದ ಅಡಿಯಲ್ಲಿ 3 ವಿಷಯಗಳನ್ನ ನಾವು ಧ್ಯಾನ ಮಾಡ್ತಾ ಬರ್ತೀವಿ. ಮೊದಲನೇದಾಗಿ ಈ ಒಂದು ಶಿಷ್ಯತ್ವದ ಕರೆಯುವಿಕೆ, ದ ಕಾಲ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಕರೆಯುವಿಕೆ ಅಡಿಯಲ್ಲಿ 3 ವಿಷಯಗಳನ್ನ ಧ್ಯಾನ ಮಾಡಿದ್ವು. ಯಾವ್ದಂತಂದ್ರೆ ಶಿಷ್ಯತ್ವದ ಕರೆಯುವಿಕೆ ಮೊದಲನೇದಾಗಿ ಇಟ್ ಇಸ್ ಅ ಕಾಲ್ ಟು ದ ಕನ್ವರ್ಷನ್, ರಕ್ಷಣೆಗೋಸ್ಕರವಾಗಿ ಇರುವಂತ ಕರೆಯುವಿಕೆ. ರಕ್ಷಣೆ ಇಲ್ಲದೆ ಶಿಷ್ಯತ್ವದ ಪ್ರಶ್ನೆ ಬರೋದಿಲ್ಲ. ಅದರಿಂದ ರಕ್ಷಣೆ ಬೇಕೇ ಬೇಕಿರುವಂತಹ ವಿಷಯವನ್ನ ನಾವು ಧ್ಯಾನ ಮಾಡ್ತೇವೆ. ಎರಡನೇದಾಗಿ ದ ಕಾಲ್ ಫಾರ್ ದ ಸರ್ವಿಸ್, ಸೇವೆಗೋಸ್ಕರವಾಗಿ ಬೇಕಾಗಿರುವಂತ ಒಂದು ಕರೆಯುವಿಕೆ ಕುರಿತಾಗಿ ಆಲೋಚನೆ ಮಾಡ್ತಾ ಬರ್ತಿತ್ತು. ಮತ್ತು ಮೂರನೇದಾಗಿ ದ ಕಾಲ್ ಫಾರ್ ದ ಅಬ್ಸಲ್ಯೂಟ್ ಸರೆಂಡರ್, ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು
ಎನ್ನುವಂತಹ ವಿಷಯದಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಕುಂಬಾರನ ಕೈಯಲ್ಲಿ ಕೊಟ್ಟಂತ ಜೇಡಿಮಣ್ಣ ಹಾಗೆ ನಮ್ಮನ್ನ ಕರ್ತನ ಹಸ್ತಕ್ಕೆ ಸಮರ್ಪಣೆ ಮಾಡ್ಬೇಕೆನ್ನುವಂತಹ ವಿಷಯವನ್ನ ಆಲೋಚನೆ ಮಾಡ್ತಾ ಬರ್ತಾರೆ. ಎರಡನೆಯ ಮುಖ್ಯಾಂಶದ ಅಡಿಯಲ್ಲಿ, ಆ ಎರಡನೆಯ ಮುಖ್ಯಾಂಶ ಅಡಿ ಯಾವುದು ಅಂತ ನೋಡುವಾಗ, ದ ಕಂಡೀಷನ್ಸ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ನಿಬಂಧನೆಗಳು ಯಾವುದು ಎನ್ನುವಂತ ಅದರ ಅಡಿಯಲ್ಲಿಯೂ ಕೂಡ 3 ವಿಷಯಗಳನ್ನ ಧ್ಯಾನ ಮಾಡುತ್ತೆ. ಮೊದಲನೇದಾಗಿ ನಿರಾಕರಣೆ ಅಂತಕ್ಕಂಥದ್ದು ಇರಬೇಕು. ನಿರಾಕರಣೆ ಇಲ್ಲದೇನೆ ನಾವು ಶಿಷ್ಯತ್ವದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದರದ ಮೊದಲನೇ ನಿಬಂಧನೆ ನಮಗೆ ನಿರಾಕರಣೆ ಇರಬೇಕು. ಎರಡನೆಯ ನಿಬಂಧನೆ ನಮಗೆ ಪರಿಪೂರ್ಣವಾದ ಸಮರ್ಪಣೆ ಇರಬೇಕು. ಬರೀ 80%, 90%, 99% ಅಲ್ಲ, ಪರಿಪೂರ್ಣವಾದ ಸಮರ್ಪಣೆ. ದೇವರೇ, ನಿನ್ನ ಮಾತು ಹೇಗಿದೆಯೋ ಹಾಗೆ ನಡೀತೀನಿ, ನಿನ್ನ ಚಿತ್ತ ಹೇಗಿದೆಯೋ ಹಾಗೆ ನಾನು ನಡೀತೀನಿ ಎಂಬುದಾಗಿ ಪರಿಪೂರ್ಣವಾದ ಸಮರ್ಪಣೆ ಇರಬೇಕು. ಮತ್ತು ಮೂರನೇದಾಗಿ ಶಿಲುಬೆಯನ್ನ ಹೊರುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಶಿಲುಬೆ ಎಂಬುದಾಗಿ ಹೇಳುವಾಗ ಅವಮಾನ, ಕಷ್ಟ, ಸಂಕಟಗಳು ಮಾತ್ರವಲ್ಲ, ಶಿಲುಬೆ ಎಂಬುದು ಮರಣವೂ ಕೂಡ ಆಗಿದೆ. ಯಾಕಂದ್ರೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತ ವ್ಯಕ್ತಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಡುವಂತವನಾಗಿದ್ದಾನೆ ಹೊರತು ತಿರುಗಿ ಅವನು ಹಿಂದಕ್ಕೆ ಬರುವುದಿಲ್ಲ. ಹಾಗೆ ಶಿಷ್ಯತ್ವದ ಕರೆಗೆ ಕೂಡ ನಾವು ಮುಂದಕ್ಕೆ ಒನ್ ವೇ ಟ್ರಾಫಿಕ್, ಮುಂದಕ್ಕೆ ಹೋಗುವಂತದ್ದಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡುವಂತದ್ದಲ್ಲ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದು. ಮತ್ತು ಮೂರನೇದಾಗಿ ಆ ಒಂದು ದ ಕನ್ಸಲೇಷನ್ ಆಫ್ ಡಿಸೈಪಲ್ಶಿಪ್, ಅಂದ್ರೆ ಶಿಷ್ಯತ್ವದ ಲಾಭಗಳೇನು, ಅನೇಕ ಲಾಭಗಳ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರ್ತಿದ್ದೋ. ಅದರಲ್ಲಿ ಮುಖ್ಯವಾಗಿ 3 ಲಾಭಗಳ ಕುರಿತಾಗಿ ನಾವು ಧ್ಯಾನ ಮಾಡಿದೆವು. ಅದೇನಂತರ ನಿರಂತರವಾಗಿ ಯೇಸು ಕ್ರಿಸ್ತನ ಜೊತೆ ಇರುವಂತ ಸಂಬಂಧ, ದ ಕನ್ಸಿಸ್ಟೆಂಟ್ ಫೆಲೋಶಿಪ್, ದ ಕಂಪ್ಯಾನಿಯನ್ಶಿಪ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಆಲೋಚನೆ ಮಾಡ್ತಾ ಬರ್ತಿದ್ದೋ. ಮತ್ತು ಎರಡನೇದಾಗಿ ದ ಸ್ಪಿರಿಚುವಲ್ ಗ್ರೋತ್, ಆ ಒಂದು ಆತ್ಮಿಕವಂತ ಬೆಳವಣಿಗೆಯನ್ನ ಕರ್ತನ ಕೊಡುವಂತವನಾಗಿದ್ದಾನೆ. ನಾವು ಫಲದಾಯಕವಾದಂತಹ ವ್ಯಕ್ತಿಗಳಾಗಿರ್ತೇವೆ ಹೊರತು ನಾವು ಒಂದು ಗೊಡ್ಡು ಮರವಾಗಿ ಆತನ ಸೇವೆಯಲ್ಲಿ ಇರುವುದಿಲ್ಲ ಎಂಬುದಾಗಿ ಧ್ಯಾನ ಮಾಡ್ತಾ ಬರ್ತಿದ್ದೋ. ಮತ್ತು ಮೂರನೇದಾಗಿ ಕರ್ತ ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಡುವಂತವನಾಗಿದ್ದಾನೆ. ನಾವು ಎಷ್ಟರ ಮಟ್ಟಿಗೆ ನಾವು ಆ ಒಂದು ಲಾಭ ಅಂತಂದ್ರೆ ನಮಗೆ ಆತನು ಹೆಚ್ಚಿನ ಒಂದು ಜವಾಬ್ದಾರಿ ಕೊಡುವಂತವನಾಗಿದ್ದಾನೆ. ಒಂದು ಏನು ಆ ನಂಬಿಗಸ್ತರಾಗಿಲ್ಲದೆ ಹೋದ್ರೆ ನಮಗೆ ಜವಾಬ್ದಾರಿ ಕೊಡೋದು. ಪ್ರಭುದಾಸ್ ಅಂಕಲ್ ಸೌಂಡ್ ಮುಟ್ಟಾಗಿದೆ ನಿಮ್ದು. ಪ್ರಭುದಾಸ್ ಅಂಕಲ್ ಸೌಂಡ್ ಮುಟ್ಟಾಗಿದೆ ನಿಮ್ದು. ಸೌಂಡ್ ಮುಟ್ಟಾಗಿದೆ, ಸೌಂಡ್ ಸ್ಟಾರ್ಟ್ ಮಾಡಿ. ಪ್ರಭುದಾಸ್ ಅಂಕಲ್ ಕೇಳಿಸ್ತದ್ಯಾ? ಓಕೆ ಬ್ರದರ್. ಓಕೆ, ನಾವು ಪೇತ್ರನ ಉದಾಹರಣೆ ತಗೊಂಡಿದ್ದು. ಪೇತ್ರನು ಕರೆದಾಗ ಬರೀ ಕೆಲಸಕ್ಕೆ ಬಾರದಿರ್ತಕ್ಕಂಥ ಒಂದು ಕಲ್ಲಾಗಿದ್ದ. ಅನಂತರ ಆತನು ಬಂಡೆ ಎಂಬುದಾಗಿ ನಾವು ಮತ್ತೆ ಬರ್ಸುವಾಗ ಅದನ್ನ ನೋಡ್ತೇವೆ. ಈ ಬಂಡೆಯ ಮೇಲೆ ಮತ್ತೆ ಮುಂದೆ ನಾವು ನೋಡ್ತೀವಿ, ನಾವು ಪ್ರಕಟಣೆ ಪುಸ್ತಕದಲ್ಲಿ ಆ ಒಂದು ಕಲ್ಲು ವಜ್ರದ ಕಲ್ಲಾಗಿ ಮಾರ್ಪಟ್ಟಿದೆ ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತನ ಕೆಲಸಕ್ಕೆ ಬಾರದಿರ್ತಕ್ಕಂಥ ಒಂದು ವ್ಯಕ್ತಿಗಳನ್ನ ಆರಿಸಿಕೊಂಡು ಉನ್ನತವಾದ ಒಂದು ವಜ್ರದ ಕಲ್ಲಾಗಿ ಮಾರ್ಪಡಿಸುವಂತದ್ದೇ ಶಿಷ್ಯತ್ವದ ಜೀವಿತ ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ಇವತ್ತು ನಾವು ತೆಗೆದುಕೊಳ್ಳುವಂತ ಎರಡನೆಯ ಒಂದು ಅಧ್ಯಾಯ ನೋಡುವಾಗ ಇವತ್ತು ಶಿಷ್ಯನ ಒಂದು ಜೀವಿತದ ಕುರಿತಾಗಿ ನಾವು ಆಲೋಚನೆ ಮಾಡೋದು. ದ ಡಿಸೈಪಲ್ಸ್ ಲೈಫ್, ಶಿಷ್ಯನ ಒಂದು ಜೀವಿತ ಯಾವುದು ಎಂಬುದಾಗಿ. ಸಾಮಾನ್ಯವಾಗಿ ನಾವು ಇದನ್ನ ಒಂದು ಚಕ್ರವನ್ನ ತೆಗೆದುಕೊಂಡು ಚಕ್ರದ ಅಡಿಯಲ್ಲಿ ನಾವು ಆಲೋಚನೆ ಮಾಡುವಂತವರಾಗಿದ್ದೇವೆ. ಅಲ್ಲಿ ನಾವು ಶಿಷ್ಯನ ಜೀವಿತದ ಕುರಿತಾಗಿ 5 ಮುಖ್ಯವಾದಂತಹ ಸಂಗತಿಗಳನ್ನ ಕಲಿಯುವಂತವರಾಗಿದ್ದೇವೆ. 5 ಮುಖ್ಯವಾದ ಸಂಗತಿಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಈ ದಿನಗಳಲ್ಲಿ ನಾನು ಕೆಲವು ವೈದ್ಯಕೀಯವಾದಂತಹ ಕೆಲವು ಉದಾಹರಣೆಗಳನ್ನ ಕೊಟ್ಟು ನಾನು ನಿಮ್ಮನ್ನ ನಡೆಸೋದಕ್ಕೆ ನಾನು ಪ್ರಯತ್ನ ಪಡುವಂತನಾಗಿದ್ದೇನೆ. ನಾವು MBBS ಗೆ ಸೇರಿದಾಗ, ಫಸ್ಟ್ ಇಯರ್ MBBS ಸೇರಿದ್ದೀವಿ, ಎಲ್ಲ ಖುಷಿಯಾಗಿ ಏಪ್ರನ್ಗಳನ್ನ ಹಾಕೊಂಡು ನಾವು ತರಗತಿಯಲ್ಲಿ ಕುಳಿತಿದ್ದೀವಿ. ಆಗ ನಾವು ಬಹಳ ಒಂಥರ ನಾವು MBBS ಎಂಬುದಾಗಿ ಫಸ್ಟ್ ಕ್ಲಾಸ್ ಎಂಟರ್ ಆಗಿದ್ದೀವಿ. ಸರಿ, ನಮ್ಮ ಪ್ರೊಫೆಸರ್ ಬಂದ್ರು. ಅವರು ಬಂದು ನೋಡುವಾಗ ನಮ್ಮ ಎಲ್ಲಾ ಬ್ಯಾಡ್ಜ್ಗಳಲ್ಲಿ ನಮ್ಮ ಹೆಸರು ಕಂಪಲ್ಸರಿ ಇರಬೇಕಾಗಿತ್ತು. ಎಲ್ಲರ ಬ್ಯಾಡ್ಜ್ ಅಲ್ಲಿ ಕೂಡ ನಮ್ಮ ಹೆಸರು ಇತ್ತು. ಪ್ರತಿಯೊಬ್ರು ಕೂಡ ನಮ್ಮ ಮೋಹನ್, ಪ್ರಭುದಾಸು, ಮತ್ತೆ ಸುರೇಶ್, ಕವಿತಾ, ರಾಣಿ, ಈ ತರ ಬೇರೆ ಬೇರೆ ಹೆಸರುಗಳಿತ್ತು. ಅವ್ರು ಒಂದ್ ಕಡೆಯಿಂದ ನೋಡಿ ಅವ್ರು ಹೇಳುವಂತ ಮಾತು, ನೀವು ಬ್ಯಾಡ್ಜ್ ಅನ್ನ ಚೇಂಜ್ ಮಾಡ್ಬೇಕು. ನಾಳೆ ದಿನ ನೀವು ಬರುವಾಗ ನಿಮ್ಮ ಬ್ಯಾಡ್ಜ್ ಮುಂದೆ ಡಾಕ್ಟರ್ ಅಂದಿರ್ಬೇಕು, ಡಾಕ್ಟರ್ ಪ್ರಭುದಾಸ್, ಡಾಕ್ಟರ್ ಮೋಹನ್, ಡಾಕ್ಟರ್ ಸುರೇಶ್ ಎಂಬುದಾಗಿ ಅಲ್ಲಿ ಇರಬೇಕು ಎಂಬುದಾಗಿ ಹೇಳಿದ್ರು.
ನಮಗಂತೂ ಒಂದೇ ಆಶ್ಚರ್ಯ ಮತ್ತೆ ಒಂದೇ ಭಯ. ಯಾಕಂತಂದ್ರೆ ನಮಗೆ ಸ್ಟೆಥೋಸ್ಕೋಪ್ ಹಿಡಿಯೋದು ಕೂಡ ಹೆಂಗೆ ಅಂತ ಗೊತ್ತಿಲ್ಲ. ಆವಾಗ ತಾನೇ ಫಸ್ಟ್ ಇಯರ್ ಜಾಯ್ನ್ ಆಗಿದ್ದೀವಿ. ಈ ಫಸ್ಟ್ ಇಯರ್ ಜಾಯ್ನ್ ಆದಾಗ್ಲೇ ಇವರು ಡಾಕ್ಟರ್ ಹಾಕೋಪ್ಪ ಅಂತ ಹೇಳಿದ್ರಲ್ಲ, ಹೆಂಗಪ್ಪ ಕಥೆ ಎಂಬುದಾಗಿ ಯೋಚನೆ ಮಾಡಿದ್ರು. ಸರಿ, ಇನ್ನೇನ್ ಮಾಡಕ್ಕಾಗ್ತದೆ, ಪ್ರೊಫೆಸರ್ ಹೇಳಿದ್ದಾರೆ ಕೇಳಬೇಕಲ್ಲ ಎಂಬುದಾಗಿ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಆ ಬ್ಯಾಡ್ಜ್ ಅನ್ನ ಚೇಂಜ್ ಮಾಡಿ ನೆಕ್ಸ್ಟ್ ಡೇ ಬರುವಾಗ ಡಾಕ್ಟರ್ ಪ್ರಭುದಾಸ್, ಡಾಕ್ಟರ್ ಸುರೇಶ್, ಡಾಕ್ಟರ್ ಮೋಹನ್, ಡಾಕ್ಟರ್ ಪ್ರಿಯಕುಮಾರ್, ಡಾಕ್ಟರ್ ರಾಣಿ, ಡಾಕ್ಟರ್ ಕವಿತಾ ಎಂಬುದಾಗಿ ಎಲ್ಲ ಹಾಕೋ ಬಂದ್ರು. ಎಲ್ಲ ಒಂದು ಕಡೆ ಖುಷಿ, ನಾವು ಕೂಡ ಡಾಕ್ಟರ್ ಅಂತ ಬೋರ್ಡ್ ಹಾಕೊಂಡಿದೀವಿ ಎಂಬುದಾಗಿ. ಇನ್ನೊಂದು ಕಡೆ ಅದೇ ಭಯ, ಯಾರು ಅಪ್ಪಿತಪ್ಪಿ ಏನಾದ್ರು ಮೆಡಿಸಿನ್ಸ್ ಬಗ್ಗೆ ಕೇಳ್ಬಿಟ್ರೆ ನಮ್ಗೆ ಏನಾದ್ರು ಏನ್ ಗೊತ್ತಿಲ್ಲ, ಏನಪ್ಪ ಹೇಳೋದು ಎಂಬುದಾಗಿ ಒಂದು ಕಡೆ ಭಯ, ಒಂದು ಕಡೆ ಸಂತೋಷ, ಆತಂಕ. ಸರಿ, ಹೇಗೋ ನಾವು ಆ ದಿನದಲ್ಲಿ ನಾವು ಬಂದು ಎಲ್ಲರೂ ಕೂಡ ನಾವು ಕುಳಿತುಕೊಂಡಿದ್ದೋ. ಆಗ ಪ್ರೊಫೆಸರ್ ಬಂದು ಒಂದು ಕಡೆಯಿಂದ ನೋಡಿದ್ರು. ಡಾಕ್ಟರ್ ಪ್ರಭುದಾಸ್, ಡಾಕ್ಟರ್ ಆಶಾ, ಡಾಕ್ಟರ್ ಅಶೋಕ್ ಕುಮಾರ್ ಎಂಬುದಾಗಿ ಒಂದು ಕಡೆ ನೋಡಿದ್ರು. ಸರಿ, ನೋಡಿದವರು ಏನ್ ಮಾಡಿದ್ರು, ಒಬ್ಬ ಸ್ಟೂಡೆಂಟ್ ಹತ್ರ ಹೋಗಿ ಹೇಳಿದ್ರು, ನೋಡು ಒಂದ್ ಕೆಲಸ ಮಾಡು, ನೀನೇನ್ ಮಾಡು ಗೊತ್ತಾ, ಮುಂದೆ ನೀನು ಲಾಯರ್ ಆಗ್ಬಿಡು ಅಂದ್ರು. ಅವನು ಗಾಬರಿ ಆಗ್ಬಿಡ್ತು. ಇನ್ನೊಬ್ಬರ ಹತ್ರ ಹೋದ್ರು, ನೀನೇನ್ ಮಾಡು, ನೀನು ಮುಂದೆ ಓದಿ ನೀನು ಇಂಜಿನಿಯರ್ ಆಗ್ಬಿಡು, ನೀನು ನರ್ಸ್ ಆಗ್ಬಿಡು. ನಮಗೆ ಏನೇ ಕತೆ ಇದು, ಇಲ್ಲಿ ಬಂದು ಇಂಥ ಒಂದು ಮಾತುಗಳು ಹೇಳ್ತಾರಲ್ಲ, ಏನ್ ಮಾಡೋದು ಅಂತ ನಮ್ಗೆ ಏನ್ ಗೊತ್ತಾಗ್ತಲ್ಲ. ಭಯ, ಮಾತಾಡಕ್ಕೂ ಭಯ. ನಾವೇ ಮಾತಾಡ್ತಾ ಇದ್ದು ಗುಸ್ ಅಂತ. ಒಬ್ಬ ಹೇಳ್ತಾ ಇದ್ದ ಸ್ಟೂಡೆಂಟ್, ನಮ್ಮ ಅಪ್ಪ ಮೊದ್ಲೇ ಹೇಳ್ನಪ್ಪ, ದನ ಕಾಯ್ಕೊಂಡಿರೋ ಮಗನೇ, ದನಗಳಿದಾವೆ, ದನ ಕಾಯ್ಕೊಂಡಿರು, ನೀನ್ ಬೇಡ, MBBS ಬೇಡ, ಬೆಂಗಳೂರು ಬೇಡ ಅಂತ. ನಮ್ಮ ಅಪ್ಪನ ಮಾತು ಕೇಳಿದ್ರೆ ಬಂದು ಇವನ್ಗೆ ಹುಚ್ಚಿನ ಕೆಲಸ ಹಾಕೊಂಡಲ್ಲ ಅಪ್ಪ ಅಂತ ಇದ್ದಾನೆ ಒಬ್ಬ. ಇನ್ನೊಬ್ಬ, ಅಪ್ಪ ನಮ್ಗೆ ಪೆಟ್ರೋಲ್ ಬಂಕ್ ಇದೆ, ನಮ್ಮಪ್ಪ ಹೇಳ್ದ ಪೆಟ್ರೋಲ್ ಹಾಕೊಂಡಿರೋ ಮಗನೇ ಅಂತ, ಹೋಗ್ಬೇಡ, ಬೆಂಗಳೂರಿಗೆ ಹೋಗ್ಬೇಡ ಅಂತ. ನಾನು ನಮ್ಮ ಅಪ್ಪನ ಮಾತು ಕೇಳ್ದೇನೆ ನಾನು ಬಂದು ಇಲ್ಲಿ ಹಾಕೊಂಡಲ್ಲಪ್ಪ ಅಂತ. ಏನ್ ಹೇಳ್ಬೇಕಂತ ಅರ್ಥ ಆಗ್ತಾ ನಮ್ಗೆ ಎಲ್ಲ ಒಂಥರ ಕನ್ಫ್ಯೂಷನ್ ಆಯ್ತು. ಯಾರು ಏನು ಮಾತಾಡ್ತಾ ಇಲ್ಲ. ಕಡೆಗೆ ನನ್ನ ಹತ್ರ ಕೂಡ ಬಂದ್ರು, ನೀನು ಡಾಕ್ಟರ್ ಪ್ರಭುದಾಸ, ಒಂದ್ ಕೆಲಸ ಮಾಡು, ನೀನು ಮುಂದೆ ಓದಿ ನೀನು ಲಾಯರ್ ಆಗ್ಬಿಡು ಅಂತ. ನಾನ್ ಹೇಳಿದೆ, ಸಾರ್ ಹಂಗೆಲ್ಲ ಆಗಕ್ಕಾಗಲ್ಲ ಸಾರ್. ಯಾಕೆ ಆಗಕ್ಕಾಗಲ್ಲ? ಇಲ್ಲ ಸಾರ್, ನಾವ್ MBBS ಇರೋದೇ ನಾವು ಡಾಕ್ಟರ್ ಆಗಕ್ಕೆ. ಆದ್ರೆ ಏನರ್ಥ, ನೀನ್ ಮುಂದೆ ಡಾಕ್ಟರ್ ಆಗ್ತೀಯಾ? ಹೌದು ಸರ್, ನಾನು ಡಾಕ್ಟರ್ ಆಗ್ತೀನಿ. ಬರೀ ಏನು ಆಗಲ್ವಾ, ಇಂಜಿನಿಯರು ಲಾಯರ್ ಹೇಗಾಗಲ್ವಾ? ಇಲ್ಲ ಸರ್, ನಾನು ಡಾಕ್ಟರ್ ಆಗ್ತೀನಿ. ಗ್ಯಾರಂಟಿ ಡಾಕ್ಟರ್ ಆಗ್ತೀಯಾ? ಹೌದು ಸರ್, ಡಾಕ್ಟರ್ ಆಗ್ತೀನಿ. ಆಗ ಅವ್ರು ಹೇಳುದು, ಹಾಗಿದ್ದ ಮೇಲೆ ಯಾಕೆ ನಿಮಗೆ ಭಯ, ಯಾಕೆ ನಿಮ್ಗೆ ಅನುಮಾನ? ನೀವು ಯಾವ ದಿನದಲ್ಲಿ MBBS ಸೇರಿದ್ರೋ ಆ ದಿನದಲ್ಲಿ ಇನ್ನೊಬ್ಬ ಡಾಕ್ಟರ್ ಆಗ್ತೀಯ, ಬೇರೆ ಏನು ಆಗೋ ಸಾಧ್ಯತೆ ಇಲ್ಲ. ಯು ವಿಲ್ ಗೋಯಿಂಗ್ ಟು ಬಿಕಮ್ ಎ ಡಾಕ್ಟರ್. ಹಾಗಿದ ಮೇಲೆ ನೀನು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಹೆದರುವಂತ ಅವಶ್ಯಕತೆ ಇಲ್ಲ. ಇವತ್ತು ನೀನು ಡಾಕ್ಟ್ರೆ, ಮುಂದೆನೂ ನೀನು ಡಾಕ್ಟ್ರೆ, ನೀನು ಸಾಯುವ ತನಕ ನೀನು ಡಾಕ್ಟ್ರೆ. ಪ್ರಿಯ ವಿಶ್ವಾಸಿಗಳೇ, ಯಾವ ದಿನದಲ್ಲಿ ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿಕೊಂಡೇವೋ ಆ ದಿನದಲ್ಲಿ ನಾವು ಯೇಸು ಸ್ವಾಮಿಯ ಶಿಷ್ಯರಾಗಿದ್ದೇವೆ. ಈಗಲೂ ಕೂಡ ಯೇಸು ಶಿಷ್ಯರಾಗಿದ್ದೇವೆ. ಮುಂದೆ ನಾವು ಸಾಯುವ ತನಕ ಯೇಸು ಕ್ರಿಸ್ತರ ಶಿಷ್ಯರಾಗಿ ಇರುವಂತವರಾಗಿದ್ದೇವೆ. ಬೇರೆ ಏನೋ ಆಗೋದಕ್ಕೆ ಸಾಧ್ಯ ಇಲ್ಲ. ವಿ ಆರ್ ದ ಡಿಸೈಪಲ್ ಆಫ್ ಕ್ರೈಸ್ಟ್. ರೆವರೆಂಡ್ ಅಲ್ಲ, ಪೋಪ್ ಅಲ್ಲ, ಬಿಷಪ್ ಅಲ್ಲ. ವಿ ಆರ್ ದ ಡಿಸೈಪಲ್ಸ್. ನಾವು ಯೇಸು ಸ್ವಾಮಿಯ ಶಿಷ್ಯರು. ಯಾರ್ಯಾರು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕರ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರು ಪ್ರತಿಯೊಬ್ಬರು ಕೂಡ ಯೇಸು ಸ್ವಾಮಿಯ ಶಿಷ್ಯರು. ಯೇಸು ಸ್ವಾಮಿ ಶಿಷ್ಯರು ಆಗ್ಲೇಬೇಕು. ಕೊನೆಯ ಉಸಿರ ತನಕ ನಾವು ಯೇಸು ಸ್ವಾಮಿಯ ಶಿಷ್ಯರೇ. ಆದ್ದರಿಂದ ಈ ಒಂದು ವಿಶ್ವಾಸ ಜೀವಿತಕ್ಕೆ ಹೆಜ್ಜೆ ಇಟ್ಟಾಗ ನಾವು ಆರ್ಥಿಕವಾಗಿ ಬೆಳಿಬೇಕು. ಅದೇ ಯೇಸು ಸ್ವಾಮಿಯ ಉದ್ದೇಶ. ಹಾಗಾದರೆ ಇವತ್ತಿನ ದಿನದಲ್ಲಿ ನಮ್ಮ ಜೀವಿತ ಹೇಗಿರ್ಬೇಕು, ಒಬ್ಬ ಶಿಷ್ಯನ ಜೀವಿತ ಹೇಗಿರ್ಬೇಕು, ಇದು ಮೂಲವಾದಂತಹ ಪಾಠವಾಗಿ ಕಂಡರೂ ಕೂಡ ಅನೇಕ ವಿಷಯಗಳಲ್ಲಿ ನಾವು ದಾರಿ ತಪ್ಪುವಂತವರಾಗಿದ್ದೇವೆ. ಆದ್ರಿಂದ ತಿರುಗಿ ಇವುಗಳನ್ನ ನಿಮ್ಮ ನೆನಪಿಗೆ ತರುವಂತದ್ದೇ ನನ್ನ ಉದ್ದೇಶವಾಗಿದೆ. ಈ ದಿನದಲ್ಲಿ 5 ವಿಷಯಗಳು ಒಬ್ಬ ಶಿಷ್ಯನ ಜೀವಿತದಲ್ಲಿ ಇರಲೇಬೇಕು, ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಇರಲೇಬೇಕಾದ ಸಂಗತಿಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತವನಾಗಿದ್ದೇನೆ. ಮೊದಲನೇದಾಗಿ ನಾವು ಕಲಿಯುವಂತ ಸಂಗತಿ, ಒಬ್ಬ ಶಿಷ್ಯನ ಜೀವಿತದಲ್ಲಿ ಕ್ರೈಸ್ಟ್ ಮಸ್ಟ್ ಬಿ ದ ಸೆಂಟರ್ ಆಫ್ ಅವರ್ ಲೈಫ್. ಕ್ರಿಸ್ತನು ತಾನೇ ನಮ್ಮ ಜೀವಿತದ ಕೇಂದ್ರ ಬಿಂದು, ಕ್ರಿಸ್ತನು ತಾನೇ ನಮ್ಮ ಜೀವಿತದ ಕೇಂದ್ರ ವ್ಯಕ್ತಿ ಆಗಿರಬೇಕಾಗಿದೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. ಯೇಸು ನಾನು ಅಂತ ಹೇಳ್ತಲ್ಲ, ನಾನೇ ಪುನರುತ್ಥಾನವು ಜೀವ ಆಗಿದ್ದೇನೆ, ನಾನೇ ಜೀವದ ರೊಟ್ಟಿ, ನಾನೇ ಜೀವದ ಜಲ, ನಾನೇ ಒಳ್ಳೆಯ ಕುರುಬ. ಆದ್ರಿಂದ ಕ್ರಿಸ್ತನೇ, ಐ ಆಮ್
ಆತನೇ ನಮ್ಮ ಜೀವಿತದ ಕೇಂದ್ರ ವ್ಯಕ್ತಿಯಾಗಿರಬೇಕು. ಆದ್ರಿಂದಲೇ ನಾವು ನೋಡ್ತೀವಿ ಗಲಾತ್ಯ ಬರೆದ ಪತ್ರಿಕೆ 2:20 ವಚನದಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸೋನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವಂತನಾಗಿದ್ದಾನೆ. ಈಗ ಶರೀರದಲ್ಲಿ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲನ ನಂಬಿಕೆಯಿಂದಲೇ. ಫಿಲಿಪ್ಪಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ, ನಾನು ಬದುಕುವುದಾದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-10 ವಚನ, ಕ್ರಿಸ್ತ ಯೇಸುವಿನ ಅರಿಯುವುದೇ ಅತಿ ಶ್ರೇಷ್ಠ, ಅದರ ನಿಮಿತ್ತವಾಗಿ ನೀ ಎಲ್ಲವನ್ನು ಕೂಡ ಕಸವೆಂದು ಎಣಿಸುವಂತವನಾಗಿದ್ದೇನೆ. ಪ್ರಿಯ ವಿಶ್ವಾಸಿಗಳೇ, ಈ ಸಂದೇಶ ಆಲಿಸುವ ನನ್ನ ಪ್ರಿಯ ಅಣ್ಣ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ಪ್ರಥಮ. ಯೇಸು ಕ್ರಿಸ್ತನೇ ಪ್ರಥಮ. ಆತನು ನಮ್ಮಿಂದ ಬಯಸಲ್ಲ. ಫಸ್ಟ್ ಪ್ಲೇಸ್, ಫಸ್ಟ್ ಪ್ರಯಾರಿಟಿ. ಅದಕ್ಕಾಗಿ ನೋಡ್ತೇವೆ ಮತ್ತೆ ಬರೆಸುವಂತೆ 6:33 ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ರೆ. ಆ ಮೊದಲು ಅಂತಕ್ಕಂತ ಒಂದು ಮಾತನ್ನ ಆಲೋಚನೆ ಮಾಡ್ರಿ. ಧರ್ಮೋಪದೇಶಕರ ಪುಸ್ತಕ ನೋಡ್ತೇವೆ, ನನಗೆ ಸಲ್ಲುವಂತ ಮಹಿಮೆಯನ್ನ ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ಪದೇ ಪದೇ ನೋಡುವಂತ ಈ ಮಾತು, ನನಗೆ ಸಲ್ಲುವಂತ ಮಹಿಮೆಯನ್ನ ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ಆದ್ರೆ ಇವತ್ತಿನ ದಿನಗಳೇ ಏನಾಗಿದೆ, ಯೇಸು ಸ್ವಾಮಿಗೆ ಸಲ್ಲಬೇಕಾದಂತ ಸ್ಥಾನವನ್ನ ನಾವು ಕಿತ್ತುಕೊಂಡು ವ್ಯಕ್ತಿಗಳಿಗೆ ಕೊಡುವಂತವರಾಗಿದ್ದೇವೆ. ಇವತ್ತು ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ಕ್ರಿಸ್ತನಿಗೆ ಪ್ರಥಮ ಸ್ಥಾನ ಇಲ್ಲ. ಕ್ರೈಸ್ತ ಕುಟುಂಬಗಳಲ್ಲಿ ಕ್ರಿಸ್ತನಿಗೆ ಪ್ರಥಮ ಸ್ಥಾನ ಇಲ್ಲ. ಕ್ರೈಸ್ತ ಸಹೋದರ ಸಭೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಕ್ರಿಸ್ತನೇ ಕೊಡಬೇಕಂತ ಆ ಒಂದು ಸ್ಥಾನವನ್ನ ಇವತ್ತು ಸಭಾ ಹಿರಿಯರುಗಳು ಕಿತ್ತುಕೊಂಡಿದ್ದಾರೆ. ಅದರ ನಿಮಿತ್ತವಾಗಿ ಯಾವ ಸಭೆಯಲ್ಲಿ, ಯಾವ ಕುಟುಂಬದಲ್ಲಿ ಆಶೀರ್ವಾದ ಇರಬೇಕಾಯಿತು, ಅಲ್ಲಿ ಆಶೀರ್ವಾದ ಕಳೆದು ಹೋಗಿ ಬರೀ ಗಲಿಬಿಲಿಗಳು, ಬರೀ ಗೊಂದಲಗಳು ಇವತ್ತು ನಾವು ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾಕಂತಂದ್ರೆ ಕ್ರಿಸ್ತನಿಗೆ ಕೊಡಬೇಕಂತ ಸ್ಥಾನವನ್ನ, ಕ್ರಿಸ್ತನಿಗೆ ಕೊಡಬೇಕಂತ ಮಾನವನ್ನ, ಕ್ರಿಸ್ತನಿಗೆ ಸಲ್ಲಿಸಬೇಕಂತ ಮಹಿಮೆಯನ್ನ ಇವತ್ತು ನಾವು ಸಲ್ಲಿಸ್ತಾ ಇಲ್ಲ. ಮತ್ತೆ ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ನೋಡುತ್ತೇವೆ, 20ನೇ ವಾಕ್ಯದಲ್ಲಿ, ಇಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ನವೋದಿಕೆಯರ ಸಭೆ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡಿದ್ದಾರೆ, ಆದರೆ ಯೇಸು ಸ್ವಾಮಿ ಸಭೆಯ ಹೊರಗೆ ನಿಂತುಕೊಂಡು ಬಾಗಿಲನ್ನ ತಟ್ಟುತ್ತದೆ. ಎಂಥ ದುರಂತದ ಪರಿಸ್ಥಿತಿ ಇವತ್ತು ಅನೇಕ ಕ್ರೈಸ್ತ ಸಭೆಗಳಲ್ಲಿ ಯೇಸು ಸ್ವಾಮಿ ಹೊರಗಿದ್ದಾರೆ. ಅದಕ್ಕೆ ನಾವು ಹಣೆ ಹೊರಗೆ ನೋಡ್ತೇವೆ, ಆತನ ಮಹಿಮೆ ಅಲ್ಲಿಂದ ದೇವರ ಬಿಟ್ಟು ಹೊರಟು ಹೋಯಿತು. ಇವತ್ತು ಎಷ್ಟೋ ಸಭೆಗಳಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ, ಯೇಸು ಕ್ರಿಸ್ತನ ಮಹಿಮೆ ಸಭೆಯನ್ನ ಬಿಟ್ಟು ಹೊರಟು ಹೋಗಿದೆ. ಯಾಕಂತಂದ್ರೆ ನಾವು ಕ್ರಿಸ್ತನಿಗೆ ಕೊಡಬೇಕಂತ ಸ್ಥಾನವನ್ನ ಕೊಟ್ಟಿಲ್ಲ, ಕ್ರಿಸ್ತನಿಗೆ ಸಲ್ಲಬೇಕಂತ ಮಹಿಮೆ ನಾವು ಸಲ್ಲಿಸಿಲ್ಲ ಪ್ರಿಯರೇ. ಆದ್ರಿಂದ ಪ್ರಿಯ ವಿಶ್ವಾಸಿಗಳೇ, ಶಿಷ್ಯತ್ವದಲ್ಲಿ ಮೊಟ್ಟ ಮೊದಲೇ ನಾವು ನೋಡುವಂತ ಒಂದು ಸಂಗತಿ, ಗಿವ್ ದ ಪ್ಲೇಸ್ ವಿಚ್ ಕ್ರೈಸ್ಟ್ ರಿಕ್ವೈರ್ಡ್. ಕ್ರಿಸ್ತನು ಬಯಸುವಂತ ಪ್ರಥಮ ಸ್ಥಾನವನ್ನ ನಾವು ಕೊಡಲೇಬೇಕಾಗಿದೆ. ಪರೀಕ್ಷೆ ಮಾಡಿಕೊಡ್ರಿ ನಿಮ್ಮ ಜೀವಿತವನ್ನ, ಪರೀಕ್ಷೆ ಮಾಡಿಕೊಡ್ರಿ ನಿಮ್ಮ ಸಮಾಜ ಜೀವಿತವನ್ನ, ನಿಮ್ಮ ಕುಟುಂಬಗಳನ್ನ. ನಿಜವಾಗಿ ಕೂಡ ನಾವು ಕ್ರಿಸ್ತನಿಗೆ ಸಲ್ಲಿಸಬೇಕಾದಂತ ಸ್ಥಾನವನ್ನ ನಾವು ಕೊಟ್ಟಿದ್ದೇವ. ಸಭೆಯಲ್ಲಿ ಯಾವುದೇ ಕಾರ್ಯವಾಗಲಿ, ಯಾವುದೇ ಕಾರ್ಯಗಳಲ್ಲಿ ನಮಗಿರುವಂತ ಒಂದೇ ಒಂದು ಉದ್ದೇಶ, ಕ್ರಿಸ್ತ ಯೇಸುವನ್ನ ಮಹಿಮೆ ಪಡಿಸುವುದೇ ಆಗಿದೆ. ಮನೆಯನ್ನು ಕೂಡ ಹಾಕೊಡ್ತೀವಿ, ಕ್ರೈಸ್ಟ್ ದ ಹೆಡ್ ಆಫ್ ದ ಫ್ಯಾಮಿಲಿ ಎಂಬುದಾಗಿ. ಎಷ್ಟು ಕುಟುಂಬಗಳಲ್ಲಿ ಇವತ್ತು ಕ್ರಿಸ್ತನು ಹೆಡ್ ಆಗಿದ್ದಾನೆ? ಎಷ್ಟು ಕುಟುಂಬಗಳಲ್ಲಿ ಇವತ್ತು ನಾವು ಕ್ರಿಸ್ತನಿಗೆ ಸ್ಥಾನ ಕೊಟ್ಟಿದ್ದೀವಿ? ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಸತ್ಯವೇದ ಒಂದು ಕ್ವೈಟ್ ಟೈಮ್ ಇಲ್ಲ, ಕ್ರೈಸ್ತ ಕುಟುಂಬಗಳಲ್ಲಿ ಒಂದು ಕುಟುಂಬ ಪ್ರಾರ್ಥನೆ ಇಲ್ಲ. ಆದ್ರೆ ಹೇಳುವಂಥದ್ದು ಮಾತ್ರ, ನಮ್ಮ ಕುಟುಂಬಕ್ಕೆ ಯೇಸು ಸ್ವಾಮಿಯೇ ಆತನ ಒಡೆಯನು ಎಂಬುದಾಗಿ. ಇವತ್ತು ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರಿಯ ಶಿಷ್ಯರೇ, ನಾವು ನಿಜವಾಗಿ ಕೂಡ ನಾವು ಶಿಷ್ಯತ್ವದಲ್ಲಿ ಬೆಳೆಯಬೇಕಾದರೆ ಕ್ರಿಸ್ತನಿಗೆ ಸಲ್ಲುವಂತ ಪ್ರಥಮ ಸ್ಥಾನವನ್ನ ನಾವು ಸಲ್ಲಿಸಲೇಬೇಕಾಗಿದೆ. ಎರಡನೇದಾಗಿ, ದೇವರ ವಾಕ್ಯ ನಮಗೆ ಬಹಳ ಮುಖ್ಯ. ಬಹಳ ನಾವು ಪದೇ ಪದೇ ಇದನ್ನ ನೋಡ್ತೀವಿ. ಈಗ ಸಹೋದರರು ಕೂಡ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ, ಹಾಡನ್ನ ಹಾಡುವಂತ ಸಮಯದಲ್ಲಿ ಕೂಡ ಹೇಳೋದು ವಾಕ್ಯದ ಶ್ರೇಷ್ಠತೆ ಕುರಿತಾಗಿ. ವಾಕ್ಯವೇ ನಮಗೆ ಆಹಾರವಾಗಿದೆ. ವಾಕ್ಯವೇ ವಿಶೇಷವಾದ ರೀತಿಯಲ್ಲಿ ನಾವು ಹಿಡಿಯಬೇಕಾದದ್ದು. ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ. ಆದ್ರಿಂದಲೇ ನಾವು ನಾವು ಕೀರ್ತನೆ ನೋಡ್ತೀವಿ. 119ನೇ ಕೀರ್ತನೆ 9ನೇ ವಾಕ್ಯದಲ್ಲಿ, ನಿನಗೆ ವಿರುದ್ಧವಾಗಿ ಪಾಪ ಮಾಡುವಂತೆ ನಾನು ನುಡಿಗಳನ್ನು ಒಬ್ಬಿಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಾಕ್ಯದಲ್ಲಿ, ಯೌವನಸ್ಥ ನಡತೆಯನ್ನು ಶುದ್ಧಪಡಿಸುವುದು ಯಾವುದರಿಂದ? ನಿನ್ನ ವಾಕ್ಯನ ಗಮನಿಸಿ ನಡೆಯುವುದರಿಂದಲೇ. 119ನೇ ಕೀರ್ತನೆ 9 ಮತ್ತು 11ನೇ ವಾಕ್ಯಗಳು.
ಮತ್ತೆ ಹಾಗೆ ನಾವು ಮುಂದಕ್ಕೆ ಹೋಗುವಂತ ಸಮಯದಲ್ಲಿ 103ನೇ ಕೀರ್ತನೆ 103ನೇ ವಾಕ್ಯವಾಗಿರ್ಬೋದು, 105ನೇ ವಾಕ್ಯ, 162ನೇ ವಾಕ್ಯ, ಅದೇ 119ನೇ ಕೀರ್ತಿ ಹೆಜ್ಜೆ ಹೆಜ್ಜೆಯಲ್ಲಿ ನೋಡುವಾಗ ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು ಆಗಿದೆ. ಪ್ರಿಯ ವಿಶ್ವಾಸಿಗಳೇ, ವಾಕ್ಯವನ್ನ ಬಿಟ್ರೆ ಶಿಷ್ಯ ಇಲ್ಲ. ಶಿಷ್ಯನ ಜೀವಿತವಾಗಿರ್ಬೇಕಾದ್ರೆ ದೇವರ ವಾಕ್ಯ ಬೇಕೇ ಬೇಕು. ದೇವರ ವಾಕ್ಯವನ್ನ ಬಲಾಢ್ಯವಾಗಿರುವ ಹಿಡಿಯದಂತರಾಗಿರ್ಬೇಕು. ಮತ್ತಾಯ ಸುವಾರ್ತೆ 4:4 ಇರುತ್ತೇವೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 11ನೇ ವಚನ. ಈಗೋ ನನ್ನ ಮಾತುಗಳು ನನ್ನ ಇಷ್ಟಾರ್ಥ ನೆರವೇರಿಸಿ ನನ್ನ ಉದ್ದೇಶವನ್ನ ಕೈಗೂಡಿಸಿದ ಹೊರತು ವ್ಯರ್ಥವಾಗಿ ಹಿಂದಿರುಗಿ ಬರುವುದೇ ಇಲ್ಲ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಭೂಮಿ ಅಳಿದು ಹೋಗ್ತದೆ, ಆಕಾಶವು ಅಳಿದು ಹೋಗ್ತದೆ, ಯೇಸು ಕ್ರಿಸ್ತನ ಬಾಯಿಂದ ಬರುವಂತ ಮಾತುಗಳು ಎಂದೂ ಕೂಡ ಅಳಿದು ಹೋಗುವುದಿಲ್ಲ. ನಾವು ಒಂದು ಸಾಮ್ಯ ನೋಡ್ತೇವೆ, ಬಿತ್ತುವವನ ಸಾಮ್ಯ ಎಂಬುದಾಗಿ ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ 23 ವಾಕ್ಯಗಳು ನೋಡುತ್ತೇವೆ. ಬಿತ್ತುವುದಕ್ಕೆ ಬಿತ್ತುವಾಗ ಕೆಲವು ಬೀಜಗಳು ದಾರಿ ಮಗ್ಲಲ್ಲಿ ಬಿದ್ದೋ, ಕೆಲವು ಬೀಜಗಳು ಬಂಡೆ ನೆಲದ ಮೇಲೆ ಬಿದ್ದೋ, ಕೆಲವು ಬೀಜಗಳು ಮುಳ್ಳುಗಳ ಮೇಲೆ ಬಿದ್ದೋ, ಇನ್ನು ಕೆಲವು ಬೀಜಗಳು ಆ ಒಂದು ಒಳ್ಳೆಯ ನೆಲದಲ್ಲಿ ಬಿತ್ತು ಎಂಬುದಾಗಿ. ಆ ಒಂದು ದಾರಿ ಮಗ್ಲ ಬೀಜ ನಾಶವಾಯಿತು, ಬಂಡೆ ನೆಲ ಬೆಳೆಯಿತು, ಆದ್ರೆ ತಿರುಗಿ ಅದು ಒಣಗೋಯ್ತು. ಮುಳ್ಳು ಗಿಡ ಈ ಲೋಕದ ಪ್ರಪಂಚದ ಚಿಂತೆಗಳ ಐಶ್ವರ್ಯದಿಂದ ಉಂಟಾಗುವಂತ ಸಮಸ್ಯೆ ನಿಮಿತ್ತವಾಗಿ ಅದು ಫಲ ಕೊಡಲಿಲ್ಲ. ಆದ್ರೆ ಒಳ್ಳೆಯ ನೆಲೆಯಲ್ಲಿ ಬಿದ್ದಂತಹ ಬೀಜಗಳು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಟ್ಟೆಂಬುದಾಗಿ ನಾವು ವಾಕ್ಯ ನೋಡ್ತೇವೆ. ಹಾಗಾದ್ರೆ ನಮ್ಮ ಹೃದಯ ಯಾವ ಸ್ಥಿತಿಯಲ್ಲಿ ಇದೆ? ನಮ್ಮ ಹೃದಯ ದಾರಿ ಮಗ್ಗುಲಾಗಿದೆಯಾ? ನಮ್ಮ ಹೃದಯ ಬಂಡೆ ನೆಲವಾಗಿದೆಯಾ? ನಮ್ಮ ಹೃದಯ ಮುಳ್ಳು ಗಿಡವಾಗಿದೆಯಾ? ಅಥವಾ ನಮ್ಮ ಹೃದಯ ಒಳ್ಳೆ ನೆಲವಾಗಿದೆಯಾ? ಇವತ್ತು ಪ್ರತಿಯೊಬ್ಬ ವಿಶ್ವಾಸಿಗಳ ಪರೀಕ್ಷೆ ಮಾಡಿಕೊಳ್ಳಬೇಕು. ಇವತ್ತು ನಿಮ್ಮನ್ನ ನೇರವಾಗಿ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆಯನ್ನ, ನಿಮ್ಮ ಹೃದಯ ಹೇಗಿದೆ? ನಿಮ್ಮ ಹೃದಯ ಹೇಗಿದೆ? ನಿಜವಾಗಿ ಕೂಡ ಅದು ಒಳ್ಳೆ ನೆಲವಾಗಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತಹ ನೆಲವಾಗಿದೆಯಾ? ಅಥವಾ ದಾರಿ ಮಗ್ಗುಲಾಗಿ ಬಂಡೆ ನೆಲವಾಗಿ ಮುಳ್ಳು ಗಿಡದ ಮೇಲೆ ಬಿದ್ದಂತ ಆ ನೆಲವಾಗಿ ಯಾವುದೇ ಫಲ ಕಾಣದೆ ಇರುವಂತ ಜೀವಿತ ನಿಮ್ಮದಾಗಿದೆಯಾ? ಸತ್ಯವೇದದಲ್ಲಿ ದೇವರ ವಾಕ್ಯವನ್ನ ಅನೇಕ ಸಂಗತಿಗಳಿಗೆ ಹೋಲಿಸಲ್ಪಟ್ಟಿದೆ. ಆದ್ರೆ ಒಂದೊಂದನ್ನು ಕೂಡ ನಾವು ಮೆಲುಕು ಹಾಕಲೇಬೇಕಾಗಿದೆ. ಮೊದಲನೇದಾಗಿ ಸತ್ಯವೇದ ಹೋಲಿಸಲ್ಪಟ್ಟಿರುವಂತದ್ದು ದೀಪಕ್ಕೆ. 119ನೇ ಕೀರ್ತನೆ 105ನೇ ವಾಕ್ಯ. ನನ್ನ ವಾಕ್ಯವು ನನ್ನ ದಾರಿಗೆ ದೀಪ ಇದೆ. ಅದರ ಅರ್ಥ ಇಷ್ಟೇ, ದೇವರ ವಾಕ್ಯ ಆಧಾರವಿಲ್ಲದೆ ಜೀವಿಸುವಂತ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಕತ್ತಲೆಯಲ್ಲಿ ನಡೆಯುವಂತವನಾಗಿದ್ದಾನೆ. ಯಾವ ವಿಶ್ವಾಸಿ ವಾಕ್ಯವನ್ನು ಆಧರಿಸಿಕೊಂಡು ವಾಕ್ಯದ ಪ್ರಕಾರವಾಗಿ ನಡೆಯುವಂತವನಾಗಿದ್ದಾನೋ ಅವನು ಮಾತ್ರವೇ ಬೆಳಕಿನಲ್ಲಿ ನಡೆಯುವಂತ ವಿಶ್ವಾಸಿಯಾಗಿದ್ದಾನೆ. ಎರಡನೇದಾಗಿ ದೇವರ ವಾಕ್ಯವನ್ನ ಕನ್ನಡಿಗೆ ಹೋಲಿಸಲ್ಪಟ್ಟಿದೆ. ಯಾಕೋಬರ ಬರೆದ ಪತ್ರಿಕೆ 1ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯ. ದೇವರ ವಾಕ್ಯವೇ ಕನ್ನಡಿಯಾಗಿದೆ, ಕನ್ನಡಿಯನ್ನ ಹಿಡಿರೆ ಮುಂದೆ. ಆವಾಗ ನಾವು ಸ್ವರೂಪಿಯು ನಾವು ಕುರೂಪಿ ಅಂತಕ್ಕಂಥದ್ದು ಗೊತ್ತಾಗ್ಬೇಕಾದ್ರೆ ಕನ್ನಡಿಯ ಮುಂದೆ ನಿಂತಾಗಲೇ ಅದೇ ರೀತಿಯಾಗಿ ನಾನು ಎಂತ ವಿಶ್ವಾಸಿ, ನಾನು ಕಳ್ಳ ವಿಶ್ವಾಸಿಯ, ನಾನು ಕಪಟ ವಿಶ್ವಾಸಿಯ, ಅಥವಾ ಕರ್ತನ ಮೆಚ್ಚುವಂತ ವಿಶ್ವಾಸ ನಾನು ಆಗಿದ್ದೇನೆ ಅಂತ ಪರಿಶೀಲಿಸಬೇಕಾದ್ರೆ ನಾವು ದೇವರ ವಾಕ್ಯ ಅನ್ನುವಂಥ ಕನ್ನಡಿಯ ಮುಂದೆ ನಿಲ್ಲಲೇಬೇಕು. ಯಾವಾಗ ನಾವು ದೇವರ ವಾಕ್ಯದ ಮುಂದೆ ನಿಲ್ತೀವೋ ಆಗ ನಮ್ಮ ಯೋಗ್ಯತೆ ಇದೆ ಎಂಬುದೇ ಗೊತ್ತಾಗ್ತದೆ. ಎಲ್ಲಿ ತನಕ ನಾವು ದೇವರ ವಾಕ್ಯ ಮುಂದೆ ನಿಲ್ಲುವುದೇ ಇಲ್ಲವೋ ಆಗ ನಾವೇನು ನಾನು ಅಂತವನು ನಾನು ನಿಂತವನು ಎಂಬುದಾಗಿ ಸ್ಟ್ಯಾಂಡ್ ಬಿಫೋರ್ ದ ಮಿರರ್, then you know what you are. ನೀನು ಎಂತವನೆಂಬುದಾಗಿ ನೀನು ತಿಳ್ಕೊಳ್ಳಬೇಕಾದ್ರೆ ದೇವರ ವಾಕ್ಯದಂತ ಕನ್ನಡಿಯ ಮುಂದೆ ನಿಲ್ಲು. ಮತ್ತು ಮೂರನೇದಾಗಿ ದೇವರ ವಾಕ್ಯವನ್ನ ಬೆಂಕಿಗೆ ಹೋಲಿಸಲ್ಪಟ್ಟಿದ್ದ ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 29ನೇ ವಾಕ್ಯ. ನಿನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವಂತ ಚಮಟೆಗೂ ಹೋಲಿಕೆಯಾಗಿದೆ. ಬೆಂಕಿ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಆ ಬೆಂಕಿ ನಮ್ಮಿಂದ ಸುಟ್ಟು ಹೋಗುವಂತ ಸಂಘದಲ್ಲ ಸುಟ್ಟು ಹಾಕುವಂತದ್ದಾಗಿದೆ. ಮತ್ತು ಅದೇ ಬೆಂಕಿ ನಮ್ಮನ್ನ ಶುದ್ಧೀಕರಿಸುವಂತ ಈ ಚಿನ್ನ ಬೆಳ್ಳಿ ವಜ್ರದಂತಿರುವಂತಹ ಸಂಗತಿಗಳನ್ನ ಅದು ಇನ್ನೂ ಹೆಚ್ಚಾಗಿ ಅದು ನಮ್ಮನ್ನ ಶುದ್ಧೀಕರಿಸುವಂತದ್ದು ಆಗಿದೆ. ಆದ್ರಿಂದ ಪ್ರಿಯ ವಿಶ್ವಾಸಿಗಳೇ, ನಾವುಗಳು ಆ ವಿಶೇಷವಾಗಿ ಕೇಳಿಸ್ತದೆಯಾ? ಕೇಳಿಸ್ತದೆ, ಮುಂದಕ್ಕೆ ಬನ್ನಿ ಅಕ್ಕಲ್ಲ. ಓಕೆ, ಥ್ಯಾಂಕ್ ಯು. ದೇವರ ವಾಕ್ಯ ಅದು ನಮ್ಮನ್ನ ಸುಡುವಂತದ್ದಾಗಿದೆ, ಮತ್ತೆ ಶುದ್ಧೀಕರಿಸುವಂತದ್ದಾಗಿದೆ. ನಾಲ್ಕನೆಯದಾಗಿ ದೇವರ ವಾಕ್ಯ ಬಂಡೆಯನ್ನ ಹೊಡೆದು ಬಿಡುವಂತ ಚಮಟೆಗೆ ಅಂದ್ರೆ ಸುತ್ತಿಗೆಗೆ ಹೋಲಿಕೆ ಆಗಿದೆ. ಅದೇ ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 29ನೇ ವಚನ. ಬೇರೆ ಈ ಒಂದು ಸುತ್ತಿಗೆ ಅಂತ ಹೇಳುವಾಗ ಒಂದು ಉದಾಹರಣೆ ಕೊಡ್ತೀವಿ. ಒಬ್ಬ ಶಿಲ್ಪಿ ಯೇಸು ಸ್ವಾಮಿಯ ಒಂದು ಸುಂದರವಾದಂತಹ ಸುಂದರವಾದಂತ ಮೂರ್ತಿಯನ್ನ ಉಂಟು ಮಾಡದ. ಆಗ ಜನ ಎಲ್ಲ ಆಶ್ಚರ್ಯವಾಗಿ ಅವನನ್ನ ಕೇಳ್ತಾರೆ, ನೀನು ಹೇಗೆ ಇಂಥ ಸುಂದರವಾದಂತ ಮೂರ್ತಿಯನ್ನ ನೀನು ಉಂಟು ಮಾಡಿದೆ ಎಂಬುದಾಗಿ ಕೇಳುವಾಗ ಆ ಶಿಲ್ಪಿ ಹೇಳ್ತಾನೆ,
ಇದ್ರಲ್ಲಿ ಏನು ಕಷ್ಟ ಅಲ್ಲ. ಯೇಸು ಸ್ವಾಮಿಯ ಹಾಗೆ ಇಲ್ಲದಿರ್ತಕ್ಕಂಥ ಎಲ್ಲವನ್ನು ಕೂಡ ನಾನು ಕೊಚ್ಚಿಯಾಗಿ ತೆಗೆದುಹಾಕೊಂಡು ಬಂದೆ. ಆಗ ಯೇಸು ಸ್ವಾಮಿಯ ರೂಪ ಬಂತು. ಆದ್ರೆ ಯೇಸು ಸ್ವಾಮಿಯ ರೀತಿಯಲ್ಲಿ ಇಲ್ಲದೇ ಇರ್ತಕ್ಕಂಥ ಸಂಗತಿಗಳನ್ನೆಲ್ಲ ನಾನು ತೆಗೆದು ಹಾಕುವಾಗ ಈ ರೀತಿಯಾಗಿ ಮೂರ್ತಿ ಉಂಟಾಯಿತು ಎಂಬುದಾಗಿ ಆತನು ಹೇಳುವಂತವನು ಆಗಿದ್ದಾನೆ. ಅದೇ ರೀತಿಯಾಗಿ ಈ ದೇವರ ವಾಕ್ಯ ನಮ್ಮನ್ನ ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಡೆಸುವಂತದ್ದಾಗಿದೆ. ಯಾವ ಸಂಗತಿಗಳು ಕ್ರಿಸ್ತನ ಸ್ವಾರೂಪ್ಯದ ಹಾಗೆ ಕಾಣುವುದಿಲ್ಲವೋ ಅದೆಲ್ಲವನ್ನು ಕೂಡ ತೆಗೆದು ಹಾಕುವಂಥದ್ದು ದೇವರ ವಾಕ್ಯ. ಅದೆಲ್ಲವೂ ಕೂಡ ನಾವು ತೆಗೆದು ಹಾಕಲೇಬೇಕಾಗಿದೆ. ಮತ್ತು ಹಾಗೆ 5ನೇದಾಗಿ ನೋಡುವಂತ ಸಂಗತಿ, ದೇವರ ವಾಕ್ಯ ಆ ಒಂದು ಮತ್ತಾಯ ಬರೆದ ಸುವಾರ್ತೆ 13ನೇ ಇರುವಂತಹ ಬೀಜಕ್ಕೆ ಹೋಲಿಕೆ ಆಗಿದೆ. ಆ ಬೀಜವು ಫಲವನ್ನ ಕೊಟ್ಟೇ ಕೊಡುವಂತ ಬೀಜವಾಗಿದೆ, ಯಾಕಂದ್ರೆ ಅದು ಸಜೀವವಾದಂತ ಬೀಜವಾಗಿದೆ. ಮತ್ತು ಹಾಗೆಯೇ 6ನೇದಾಗಿ ದೇವರ ವಾಕ್ಯ ಆಹಾರಕ್ಕೆ ಹೋಲಿಕೆ ಆಗಿದೆ. ನಾವು ನೋಡ್ತೀವಿ ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 16ನೇ ವಚನದಲ್ಲಿ, ನನಗೆ ದೊರೆತ ನಿನ್ನ ವಾಕ್ಯನ ನಾನು ಆಹಾರ ಮಾಡಿಕೊಂಡೆನು, ಅದು ನನಗೆ ಹರ್ಷವು ಹೃದಯಾನಂದವು ಆಯಿತು. ಮತ್ತೆ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿನ ಹೊಡೋ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಆಹಾರ, ನಮ್ಮ ಆಹಾರ ಅದೇ ಆಗಿದೆ. ಮತ್ತೆ ದೇವರ ವಾಕ್ಯ 7ನೇದಾಗಿ ಅದು ಐಶ್ವರ್ಯಕ್ಕೆ ಹೋಲಿಕೆ ಆಗಿದೆ. 119ನೆಯ ಕೀರ್ತನೆ 162ನೇ ವಾಕ್ಯ, ಐಶ್ವರ್ಯದಲ್ಲಿ ಆನಂದ ಪಡುವ ಹಾಗೆ ನಾನಿನ ವಾಕ್ಯದಲ್ಲಿ ಆನಂದ ಪಡುತ್ತೇನೆ. ಮತ್ತು 8ನೇದಾಗಿ ದೇವರ ವಾಕ್ಯ ಪವಿತ್ರಾತ್ಮನ ಖಡ್ಗಕ್ಕೆ ಹೋಲಿಕೆ ಆಗಿದೆ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ, ಪವಿತ್ರಾತ್ಮನ ಕೊಡುವಂತ ಆ ಒಂದು ಇಬ್ಬಾಯಿ ಖಡ್ಗವಾದಂತ ದೇವರ ವಾಕ್ಯನ ಬಲಾಢ್ಯವಾಗಿ ಹಿಡಿಯಿರಿ. ನನ್ನ ಪ್ರಿಯ ದೇವ ಜನರೇ, ಯಾವ ವಿಶ್ವಾಸಿ ದೇವರ ವಾಕ್ಯವನ್ನ ಬಲಾಢ್ಯವಾಗಿ ಹಿಡಿತಾನೋ ಆ ವಿಶ್ವಾಸಿ ವಿರುದ್ಧವಾಗಿ ಜಯಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಗೂ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಂತ ಬಲಾಢ್ಯವಾದ ಆಯುಧವನ್ನ ಯೇಸು ಸ್ವಾಮಿ ನಮ್ಮ ಕೈಲಿ ಕೊಟ್ಟಿದ್ದಾನೆ, ಅದೇ ದೇವರ ವಾಕ್ಯವಾಗಿದೆ. ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ಹೀಗೆ ನೋಡುತ್ತೇವೆ, ದೇವರ ವಾಕ್ಯವು ಸಜೀವವಾದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜಿಗಳನ್ನ ವಿಭಾಗಿಸಿ ತೂಡಿ ಹೋಗುವಂಥದ್ದು, ಪ್ರಾಣ ಆತ್ಮಗಳನ್ನ ಹೃದಯ ಆಲೋಚನೆಯನ್ನು ವಿವೇಚಿಸುವಂಥದ್ದು ಆಗಿದೆ ದೇವರ ವಾಕ್ಯ. ಪ್ರಿಯ ದೇವ ಜನರೇ, ಪ್ರಿಯ ಶಿಷ್ಯತ್ವದಲ್ಲಿ ಬೆಳೆಯುವಂತಹ ಪ್ರಿಯ ಸಹೋದರರೇ, ಈ ಒಂದು ದೇವರ ವಾಕ್ಯಕ್ಕೆ ನಾವು ವಿಶೇಷವಾದ ಸ್ಥಾನವನ್ನ ಕೊಡಲೇಬೇಕು. ಪ್ರತಿದಿನ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಲೇಬೇಕು, ಅಭ್ಯಾಸ ಮಾಡಬೇಕು, ಬಾಯಿಪಾಠ ಮಾಡಬೇಕು, ಅದನ್ನ ಧ್ಯಾನ ಮಾಡಬೇಕು, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಶ್ರೇಷ್ಠವಾದಂತ ಆ ಒಂದು ಸಂಗತಿಯನ್ನ 2ನೇದಾಗಿ ನಾವು ಆಲೋಚನೆ ಮಾಡುವಂತಾಗಿದೆ. 1ನೇದಾಗಿ ಕ್ರಿಸ್ತ ಯೇಸು ನಮ್ಮ ಜೀವಿತದ ಕೇಂದ್ರ ವ್ಯಕ್ತಿಯಾಗಿರಬೇಕು. 2ನೇದಾಗಿ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಆ ಒಂದು ನಾವು ಏನನ್ನ ಇದೆಲ್ಲ ಸಂಗತಿ ಎಲ್ಲವೂ ಹಾಗೆ ನಮ್ಮ ಜೀವಿತವನ್ನ ಹೆಜ್ಜೆಯಲ್ಲಿ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಆ ಯೇಸು ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಮ್ಮನ್ನ ನಡೆಸುವಂತದ್ದು ದೇವರ ವಾಕ್ಯವಾಗಿದೆ. 3ನೇದಾಗಿ ನಮಗೆ ಬೇಕಾಗಿರುವಂತಹ 3ನೇ ಸಂಗತಿ, ಶಿಷ್ಯನ ಜೀವಿತಕ್ಕೆ ಬೇಕಾಗಿರುವಂತದ್ದು ಪ್ರಾರ್ಥನೆಯ ಜೀವಿತ, ಪ್ರೇಯರ್. ಪ್ರಾರ್ಥನೆ ನಮ್ಮ ಉಸಿರಾಗಿದೆ, ಪ್ರಾರ್ಥನೆ ನಮ್ಮ ಕೆಲಸವಾಗಿದೆ, ಪ್ರಾರ್ಥನೆ ನಮ್ಮ ಆಯುಧವಾಗಿದೆ, ಪ್ರಾರ್ಥನೆ ನಮ್ಮ ಯುದ್ಧವಾಗಿದೆ. ಪ್ರಾರ್ಥನೆ ಮತ್ತು ನಾವು ಯುದ್ಧಕ್ಕೋಸ್ಕರವಾಗಿ ಸಿದ್ಧವಾಗುತ್ತದಲ್ಲ, ಪ್ರಾರ್ಥನೆಯೇ ಅದು ಯುದ್ಧವಾಗಿದೆ. ನನ್ನ ಪ್ರಿಯ ದೇವ ಜನರೇ, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನೇ ಆತನ ಮುಂಚಾನೆ ವೇಳೆಯಲ್ಲಿ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನ್ನೆಲ್ಲ ನೋಡುತ್ತೇವೆ. ಆತನೇ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿರುವಾಗ ನಾವು ಕೂಡ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿ ಇರಲೇಬೇಕು. ಹನ್ನಲ ಪ್ರಾರ್ಥನೆ, ಯಾಬೇಚನ ಪ್ರಾರ್ಥನೆ, ಯೆಶಾಯನ ಪ್ರಾರ್ಥನೆ, ಇವುಗಳನ್ನ ದಯವಿಟ್ಟು ನೀವು ಧ್ಯಾನ ಮಾಡ್ರಿ. ವಿಶೇಷವಾಗಿ ನನಗೆ ಆ ಒಂದು ಬಲಾಢ್ಯವಂತ ಪ್ರೇರಕ ಕೊಡುವಂತ ಒಂದು ಪ್ರಾರ್ಥನೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಮಾಡುವಂತಹ ಪ್ರಾರ್ಥನೆ. ಆತನು ಪ್ರಾರ್ಥನೆ ಮಾಡುವಾಗ ಆತನ ದೇಹದಿಂದ ಬರುವಂತ ಬೆವರ್ನ ಆ ಒಂದು ಹನಿಗಳು ದೊಡ್ಡ ರಕ್ತದ ಹನಿಗಳೋ ಪಾದಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಿರುವಾಗ ಅವನು ಎಷ್ಟು ಭಾರ ಉಳ್ಳವನಾಗಿ, ಎಷ್ಟು ವೇದನೆ ಉಳ್ಳವನಾಗಿ ಪ್ರಾರ್ಥನೆ ಮಾಡಿರ್ಬೇಕು ಆಲೋಚನೆ ಮಾಡ್ರಿ. ನಾವು ಮೆಡಿಕಲ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತೀವಿ, ಯಾವಾಗ ಒಬ್ಬ ವ್ಯಕ್ತಿ ಅತೀವಾದ ವೇದನೆಯಲ್ಲಿ, ಘೋರವಾದ ವೇದನೆಯಲ್ಲಿ ಆತನ ಇರುವಂತವನಾಗಿದ್ದನೋ ಆ ಸಮಯದಲ್ಲಿ ಮಾತ್ರವೇ ಆತನ ದೇಹದಿಂದ ಬರುವಂತ ಬೆವರಿನ ಹನಿಗಳು, ರಕ್ತದ ದೊಡ್ಡ ಹನಿಗಳು ಅದ್ರಲ್ಲಿ ಇರ್ತವೆ ಎಂಬುದಾಗಿ ಮೆಡಿಕಲ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಓದಿದ್ದೇನೆ. ಹಾಗಿದ್ದ ಮೇಲೆ ಯೇಸು ಸ್ವಾಮಿಗೆ ಎಷ್ಟೊಂದು ಘೋರವಾದ ವೇದನೆ ಇರಬೇಕು, ಎಷ್ಟೊಂದು ಘೋರವಾದ ವೇದನೆಯಿಂದ ಪ್ರಾರ್ಥನೆ ಮಾಡಿರ್ಬೇಕು, ಅದನ್ನ ಆಲೋಚನೆ ಮಾಡಿಕೊಂಡ್ರೆ. ನನ್ನ ಪ್ರಿಯ ದೇವ ಜನರೇ, ಈ ಒಂದು ಪ್ರಾರ್ಥನೆ ನಮ್ಮ ಜೀವಿತಕ್ಕೆ ಬಹಳ ಶ್ರೇಷ್ಠವಾಗಿದೆ. ಪ್ರಾರ್ಥನೆ ಎನ್ನುವಂಥದ್ದು ಈಜು ಕಲಿತ ಹಾಗೆ,
ಪ್ರಾರ್ಥನೆ ಎನ್ನುವಂಥದ್ದು ಡ್ರೈವಿಂಗ್ ಕಲಿತ ಹಾಗೆ, ಪ್ರಾರ್ಥನೆ ಎನ್ನುವಂಥದ್ದು ವಿಶೇಷವಾಗಿ ಹಾಡನ್ನ ಕಲಿತ ಹಾಗೆ. ಯಾವಾಗ ಇದು ಹಾಡು ಕಲಿಬೇಕು ಎಂಬುವಂಥದ್ದು ಹಾಡ್ಲೇಬೇಕು, ಈಜು ಕಲಿಬೇಕಿದ್ದವನು ಈಜಲೇಬೇಕು, ಡ್ರೈವಿಂಗ್ ಕಲಿಬೇಕನ್ನು ಡ್ರೈವಿಂಗ್ ಮಾಡ್ಲೇಬೇಕು. ಅದನ್ನ ಬಿಟ್ಟು ನಾನು ನೀರಿಗೆ ಆಗಲಿಲ್ಲ ಆದ್ರೆ ನಾವು ಕಲಿಬೇಕಂತಂದ್ರೆ ಕಲಿಯಕ್ ಸಾಧ್ಯತೆ ಇಲ್ಲ. ಬರೀ ನೆಲದ ಮೇಲೆ ನಿಂತ್ಕೊಂಡು ಕೈ ಆಡಿಸು ಕಾಲಾಡಿಸು ಅಂತ ಕೂತ್ಕೊಂಡ್ರೆ ಆಗಲ್ಲ. ನೀರ ದುಡ್ಬೇಕು, ನೀರಲ್ಲಿ ಈಜಬೇಕು. ಅದೇ ರೀತಿಯಾಗಿ ಪ್ರಾರ್ಥನೆಯು ಕೂಡ ಆಗಿದೆ. ನನ್ನ ಪ್ರಿಯ ವಿಶ್ವಾಸಿಗಳೇ, ಒಂದು ಉದಾಹರಣೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ದೇವರ ವಾಕ್ಯದ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ಹೇಗೆ ಅಂತಂದ್ರೆ, ನಾವು MBBS ಮಾಡುವಂತ ಸಮಯದಲ್ಲಿ ನಮಗೆ ಥರ್ಡ್ ಇಯರ್ಗೆ ಹೋದಂತ ಸಮಯದಲ್ಲಿ ನಮಗೆ ಆಪರೇಷನ್ ಮಾಡೋದನ್ನ ಕಲ್ಸ್ಕೊಡ್ತಾರೆ. ಆಗ ನಾವು ಆಪರೇಷನ್ ಮಾಡ್ಬೇಕಾದ್ರೆ ಮೊದಲೇ ಆಪರೇಷನ್ ಥಿಯೇಟರ್ ಅಂದ್ರೆ ಭಯ. ಅದ್ರ ಒಳಗೆ ಹೋಗಿ ನಾವು ಆಪರೇಷನ್ ಆ ಮಾಸ್ಕ್ ಎಲ್ಲ ಹಾಕೊಂಡು ಗ್ಲೌಸ್ ಹಾಕೊಂಡು ನಿಂತ್ಕೊಂಡಾಗ ಕಾಲು ಕೈ ಎಲ್ಲ ನಡಕ ಶುರು ಆಗ್ತದೆ, ಬೆವರ್ತಾ ಇರ್ತದೆ. ಆ ಟೈಮಲ್ಲಿ ಕಟ್ ಮಾಡು ಆಪರೇಷನ್ ಮಾಡಿ ಅಂತ ಗೆಲ್ಲುವಾಗ ನಾವು ಆಪರೇಷನ್ ಮಾಡ್ತಾ ಇದ್ರೆ ಗಡಗಡ ಅಂತ ನಡುತ್ತಾ ಇರ್ತದೆ. ಅದೇ ಸಮಯದಲ್ಲಿ ಅದಕ್ಕಿಂತಲೂ ಭಯ ಏನಂತಂದ್ರೆ, ನಮ್ಮ ಪ್ರೊಫೆಸರ್ನ ಆ ಒಂದು ಸಿಸರ್ ನಮ್ಮ ಕೈ ಮೇಲೆನೆ ಓಡ್ತಾ ಇರ್ತದೆ. ನಾವು ಏನಾದ್ರು ಮಾಡ್ತಿರುವಾಗ ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲ ಲಟ್ಟ ಅಂತ ನಮ್ಮ ಮೇಲೆ ಬೀಳ್ತದೆ ಏಟು. ಒಂದ್ ಕಡೆ ಏಟ್ ತಿನ್ಬೇಕು, ಇನ್ನೊಂದ್ ಕಡೆ ಆಪರೇಷನ್ ಮಾಡ್ಬೇಕು, ಇನ್ನೊಂದು ಕಲಿಬೇಕು, ಅಳ್ತಾ ಇರ್ತೀವಿ. ನೋವು ನಮ್ಮ ನನ್ನ ಸ್ನೇಹಿತರೆಲ್ಲ ನೋಡ್ತಾ ಇರ್ತಾರೆ, ಒಂದ್ ಕಡೆ ಅವಮಾನ. ಆದ್ರೆ ಯಾರು ಕೂಡ ನಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ನಾಳೆ ನನಗೆ ಏಟ್ ಬೀಳುತ್ತಂತ. ಎಂಥ ಒಂದು ವಿಪರ್ಯಾಸ ನೋಡ್ರಿ. ನಡುಕೊಂಡು ಹೆದರ್ಕೊಂಡು ನಾವು ಸೂಚನೆ ಆಗ್ತಾ ಇರ್ತೀವಿ, ನಾವು ಕಟ್ ಮಾಡ್ತಾ ಇರ್ತೀವಿ. ಏಟು ಬೀಳ್ತಾನೆ ಇರ್ತದೆ, ಏಟ್ ಮೇಲೆ ಏಟ್ ಬೀಳ್ತಾರೆ. ಆ ಕಡೆ ನಿಂತ್ಕೊಂಡು ಲಟ್ಟ ಅಂತ ಹೊಡಿತಾನೆ ಇರ್ತಾರೆ. ನಾವು ಆಪರೇಷನ್ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವು ದಿನಗಳಾದ ಮೇಲೆ ನಮ್ಗೆ ಒಂದು ರೀತಿಯಾದ ಕಾನ್ಫಿಡೆನ್ಸ್ ಬರುತ್ತೆ. ಮಾಡ್ತಾ ಇರ್ತೀವಿ. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಬರ್ತದೆ. ಆಗ ನಾವು ಆಪರೇಷನ್ ಮಾಡ್ತಾ ಇದ್ರೆ ನಮ್ಮ ಪ್ರೊಫೆಸರ್ದು ಆ ಸಿಸರ್ ಮೇಲೆ ಇದ್ರೂ ಕೂಡ ನಮ್ಗೆ ಯಾವುದೇ ಭಯ ಇಲ್ಲ, ಯಾವುದೇ ಹೆದರಿಕೆ ಇಲ್ಲ. ನಾವು ಧೈರ್ಯವಾಗಿ ಅವ್ರ ಹತ್ರ ಮಾತಾಡ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾವಾಗ ನಮಗೆ ಕಾನ್ಫಿಡೆನ್ಸ್ ಬಂದಿದೆ ಅಂದಾಗ ಗೊತ್ತಾದಾಗ ಅವ್ರು ಬೇಕಂದ್ರೆ ಎದುರಿಸ್ತಾರೆ. ಆಗ್ತಿ ನೋಡು, ಹೊಡಿತೀನಿ ನೋಡು ಎಂಬುದಾಗಿ. ನಾವು ಎದುರಲ್ಲ, ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ನಾನು ಕರೆಕ್ಟ್ ಆಗೇ ಮಾಡ್ತಾ ಇದ್ದೀನಿ ಎಂಬುದಾಗಿ. ಆದ್ರೆ ನಾವು ಧೈರ್ಯವಾಗಿರ್ತೀವಿ. ಕಡೆಗೆ ಅದು ಯಾವ ಮಟ್ಟಕ್ಕೆ ಬರ್ತಂತಾರೆ, ಒಂದು ದಿನದಲ್ಲಿ ನಮ್ಮ ಪ್ರೊಫೆಸರ್ ಹೇಳ್ತಾರೆ, ಓಕೆ ಈ ದಿನದಲ್ಲಿ ಇನ್ನು ಮುಂದೆ ನೀನು ಇಂಡಿಪೆಂಡೆಂಟ್ ಆಗಿ ಮಾಡು, ನಾನು ಕೂಡ ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ, 2 ಟೇಬಲ್ ಮೇಲೆ ನಾವು ಆಪರೇಷನ್ ಮಾಡೋಣ ಎಂಬುದಾಗಿ. ಆಗ ನಾವ್ ಹೇಳ್ತೀವಿ, ಸರ್ ನೋಡೋಣ ಚಾಲೆಂಜ್, ನಾನ್ ಫಾಸ್ಟ್ ಆಗಿ ಮಾಡ್ತೀನಾ ನೀವು ಫಾಸ್ಟ್ ಆಗಿ ಮಾಡ್ತೀರಿ ಅಂತ. ನೋಡ್ರಿ ಅವ್ರ ಹತ್ರನೇ ನಾವು ಪಾಠ ಕಲಿತು ಕಡೆ ಈಗ ಅವ್ರನ್ನೇ ಚಾಲೆಂಜ್ ಮಾಡ್ತೀವಿ, ನೋಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಎಂಬುದಾಗಿ. ಆ ರೀತಿಯಾಗಿ ಬೆಳೆಯುವಂತದ್ದೇ ಶಿಷ್ಯತ್ವ. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವಂತದ್ದೇ. ಬೇರೆ ಪ್ರಾರಂಭದಲ್ಲಿ ಹೆದರಿಕೆ ಆಗ್ಬೋದು, ಪ್ರಾರಂಭದಲ್ಲಿ ಬೀಳ್ಬೋದು, ಆದ್ರೆ ಬಿದ್ದು ಹಾಗೆ ಹೋಗುವಂತವಲ್ಲ. ಬೀಳ್ತಾನೆ ಹೇಳ್ತಾನೆ ಮುಂದಕ್ಕೆ ಹೋಗುವಂತದ್ದೇ ಕ್ರೈಸ್ತಿಯ ಜೀವಿತ. ಅದೇ ಶಿಷ್ಯತ್ವದ ಜೀವಿತ. 4ನೇದಾಗಿ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತದ್ದು ಅನ್ಯೂನತೆ ಬಹಳ ಮುಖ್ಯ. ಸಭೆಯನ್ನ ದಯವಿಟ್ಟು ಯಾರು ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ. ಸಭೆಯ ಅನ್ಯೂನತೆ ಇಲ್ಲದೆ ಯಾವ ವಿಶ್ವಾಸಿ ಕೂಡ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯತೆನೇ ಇಲ್ಲ. ಸಭೆ ಒಂದು ಮನೆ ಇದ್ದ ಹಾಗೆ. ಹೊಸದಾಗಿ ಹುಡುವಂತ ವ್ಯಕ್ತಿಯನ್ನ ಯೇಸುಸ್ವಾಮಿ ಫುಟ್ಪಾತ್ ಮೇಲೆ ಹಾಕುವುದಿಲ್ಲ. ಹೊಸದಾಗಿ ಹುಡುಕ ವ್ಯಕ್ತಿಯನ್ನ ಆತನ ದೇವ ಸಭೆಗೆ ಸೇರಿಸಿದ್ದಾನೆ. ಅದೇ ನಮ್ಮ ಕುಟುಂಬ. ಆ ಸಭೆಯ ಅನ್ಯೂನ್ಯತೆಯಲ್ಲಿ ನಾವು ಆತ್ಮಿಕವಾಗಿ ಬೆಳೆಯಬೇಕಾಗಿದೆ. 133ನೇ ಕೀರ್ತನೆ, ಆಹಾ ಸಹೋದರು ಒಂದಾಡುವಂಥದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವು, ಯಾಕಂದ್ರೆ ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. ನಾವು ವಿಶೇಷವಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ರಿಂದ 47 ವಾಕ್ಯ ಇರುವಾಗ, ಅವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ರೊಟ್ಟಿ ಬಿಡುವುದರಲ್ಲಿಯೂ ನಿರತರಾಗಿದ್ದರು. ಪದ ನೋಡ್ರಿ, ನಿರತರಾಗಿದ್ದರು. ಇದು ಬರೀ ಒಂದೇ ಸಾಕು 2 ಸಾಕು ಎಂದಾಗ ಅಲ್ಲ. ಯಾವ ವ್ಯಕ್ತಿ ಅಪೊಸ್ತಲ ಬೋಧನೆ ಕೇಳುವಂತವನಾಗಿದ್ದಾನೋ ಅವನು ಪ್ರಾರ್ಥಿಸುವಂತ ವ್ಯಕ್ತಿ ಆಗಿರ್ಬೇಕು. ಯಾವ ವ್ಯಕ್ತಿ ಪ್ರಾರ್ಥಿಸುವಂತನಾಗಿದ್ದಾನೋ ಅವನು ರೊಟ್ಟಿ ಬಿಡುವಂತ ವ್ಯಕ್ತಿ ಆಗಿರ್ಬೇಕು. ಯಾವ ವ್ಯಕ್ತಿ ರೊಟ್ಟಿ ಬಿಡುವಂತನಾಗಿದ್ದಾನೋ ಅವನು ವಿಶೇಷವಾಗಿ ಆ ಕಾರ್ಯಗಳಲ್ಲಿ ನಿರತರಾಗಿ ಅನ್ಯೋನ್ಯತೆಯಲ್ಲಿ ಮುಂದೆ ಹೋಗುವಂತನಾಗಿರ್ತಾನೆ ಎಂಬುದಾಗಿ ಒಂದೇ ಸಂಗತಿಯನ್ನ 4 ವಿಷಯಗಳನ್ನ ನೋಡುವಂತವರಾಗಿದ್ದೇವೆ. ಪ್ರಿಯ ದೇವ ಜನರೇ, ಅದೇ ಅಪೊಸ್ತಲ ನೋಡ್ತೇವೆ. ನಂಬಿದವರ ಪ್ರಾಣವು ಹೃದಯವು ಒಂದೇ ಆಗಿತ್ತು, ಅವರಲ್ಲಿ ಕೊರತೆ ಪಡುವಂತವರು ಒಬ್ಬರು ಕೂಡ ಇರಲಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವ ಸಭೆಯ ಅನ್ಯೂನತೆ ನಮ್ಮ ಆತ್ಮಿಕ ಜೀವಿತಕ್ಕೆ ಬಹಳ ಮುಖ್ಯ. ಒಬ್ಬ ಶಿಷ್ಯನು ಕ್ರಿಸ್ತನ ಸ್ವರೂಪಕ್ಕೆ ಶಿಷ್ಯತ್ವದಲ್ಲಿ ಬೆಳೆಯಬೇಕಾದರೆ ಆತನಿಗೆ ಸಭಾ ಅನ್ಯೂನತೆ ಬಹಳ ಮುಖ್ಯ. ಒಂದು ಬಹಳ ಸ್ಪಷ್ಟವಾಗಿ ತಿಳ್ಕೊಡ್ರಿ, ನನಗೆ ಸಭಾ ಅನ್ಯೂನತೆ ಬೇಡ ಎಂಬುದಾಗಿ ನಾವು ಸಭೆಯನ್ನ ಬಿಟ್ಟು ನಾವು ದೂರ ಹೋದ್ರೆ ನಾವು ನಾಶವಾಗುತ್ತೇವೆ, ನಾವು ಹಾಳಾಗುತ್ತೆ ಹೊರತು ಸಭೆ ಹಾಳಾಗೋದಿಲ್ಲ, ಸಭೆ ನಾಶ ಆಗೋದಿಲ್ಲ. ಸಭೆ ಬೆಳೀತದೆ, ಕ್ರಿಸ್ತನ ಬರುವ ತನಕ ನಿಂತೇ ನಿಲ್ತದೆ. ಆದ್ರೆ ನಷ್ಟ ನೋವುಗಳು ನಿನಗೆ. ಆದ್ರಿಂದ ಪ್ರಿಯರೇ,
ಸಭೆ ಅನ್ಯೂನ್ಯತೆಗೆ ನಾವು ಪ್ರಾಮುಖ್ಯತೆನ ಕೊಡಬೇಕಾಗಿದೆ. ಆದ್ರೆ ಒಂದು ದುರಂತ ಅಂತಂದ್ರೆ, ದಯವಿಟ್ಟು ಈ ಮಾತನ್ನ ಬಹಳ ನೋವಿನಿಂದ ಹೇಳಕ್ ಇಷ್ಟಪಡ್ತೀನಿ. ಆರಾಧನೆ ಎನ್ನುವಂತ ಹೆಸರಿನಲ್ಲಿ ನಾವುಗಳು ಅನೇಕರು ಯೇಸು ಸ್ವಾಮಿಯನ್ನ ಅವಮಾನ ಮಾಡ್ತಿದ್ದೇವೆ. ಇದು ಬಹಳ ದುಃಖದ ನಾನು ಹೇಳ್ತೇನೆ. ಅನೇಕ ಸಭೆಗಳನ್ನ ಹೋಗ್ತೀನಿ, CSA ಸಭೆಗಳು, ಮೆಥಡಿಸ್ಟ್ ಸಭೆಗಳು, ಪೆಂಟಿಕಾಸ್ಟ್ ಸಭೆಗಳು, ಇಂಡಿಪೆಂಡೆಂಟ್ ಮೆಥಡಿಸ್ಟ್ ಸಭೆಗಳಿಗೆ ನಾನು ಹೋಗಿ ನಾನು ಸಂದೇಶವನ್ನು ನಾನು ಕೊಟ್ಟಿದ್ದೇನೆ. ಆದ್ರೆ ಅವ್ರು 9 ಗಂಟೆಗೆ ಆರಾಧನೆ ಅಂತಂದ್ರೆ 8:15, 8:45 ಕೂಡಿ ಬಂದಿರುತ್ತಾರೆ. ಆದ್ರೆ ಸಹೋದರ ಸಭೆಗಳಲ್ಲಿ 9 ಗಂಟೆಗೆ ಆರಾಧನೆ ಅಂತಂದ್ರೆ 9:15 ಆದ್ರಾಯ್ತು, 10 ಗಂಟೆ ಆದ್ರೂ ಇನ್ನು ಬರ್ತಲೇ ಇರ್ತಾರೆ. ಎಂಥ ಒಂದು ದುರಂತದ ಪರಿಸ್ಥಿತಿ. ಆರಾಧನೆಯ ಹೆಸರಿನಲ್ಲಿ ಯೇಸು ಸ್ವಾಮಿಗೆ ನಾವು ಅವಮಾನ ಮಾಡ್ತೇವೆ. ಆದ್ರೆ ನಮಗೆ ಆಶೀರ್ವಾದ ಮಾಡಬೇಕು. ಯೇಸು ಸ್ವಾಮಿ ಆಶೀರ್ವಾದ ಬೇಕು. ಆದ್ರೆ ಯೇಸು ಸ್ವಾಮಿ ಮೆಚ್ಚುವಂತೆ ಆರಾಧನೆ ಬೇಕಾಗಿಲ್ಲ. ಆದ್ರೆ ಹೇಳುವಂತ ಮಾತು, ನನ್ನನ್ನು ಆರಾಧಿಸುವಂತ ನಿಂತವನೇ, ಸತ್ಯಕ್ಕೆ ತಕ್ಕಂತೆ ಆತ್ಮಿಕವಾದ ರೀತಿಯಲ್ಲಿ ಆರೈಸುವಂತ ವ್ಯಕ್ತಿಗಳು ನಾವು ಆಗಿರಬೇಕು. ಆದ್ರಿಂದ ಸಮಯ ಪರಿಜ್ಞಾನದಿಂದ ಹಿಡಿದು ಹೆಜ್ಜೆ ಹೆಜ್ಜೆಯಲ್ಲಿ ನಾವು ಕರ್ತನನ್ನು ಮೆಚ್ಚುವಂತಹ ರೀತಿಯಲ್ಲಿ ಆ ಒಂದು ದೇವ ಸಭೆಯ ಅನ್ಯೂನ್ಯತೆಯಲ್ಲಿ ನಾವು ಬೆಳೆಯುವಂತವರಾಗಿರ್ಬೇಕು. ಅದಕ್ಕಾಗಿ ನೋಡುತ್ತೀವಿ ನಾವು ಇಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ, ನೀವು ಸಭೆಯಾಗಿ ಸೇರುವುದನ್ನ ಬಿಟ್ಟು ಬಿಡಬೇಡ್ರಿ. ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ವಿಪರ್ಯಾಸ, ದುಃಖದ ಸಂಗತಿ ಅಂದ್ರೆ, ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಒಂದು 5,000 ಜಾಸ್ತಿ ಕೊಡ್ತೀನಿ, ಒಂದು 10,000 ಜಾಸ್ತಿ ಕೊಡ್ತೀನಿ ಅಂತ ಯಾರು ಹೇಳಿದ್ರೆ ತಕ್ಷಣ ಚರ್ಚಿಗೆ ಬರೋದನ್ನೇ ಬಿಟ್ಬಿಡ್ತಾರೆ. ಖರ್ಚೇ ಬೇಕಾಗಿಲ್ಲ ಅವ್ರಿಗೆ, ಖರ್ಚು ಅನ್ಯೂನ್ಯತೆನೇ ಬೇಕಾಗಿಲ್ಲ. ಯಾಕಂದ್ರೆ ಬೇಕಾಗೋದು ದುಡ್ಡು, ಸಂಬಳ, ಕೆಲಸ. ಎಂಥ ಒಂದು ದುಃಖದ ಸಂಗತಿ. ಅನ್ಯೂನತೆ ಇಲ್ಲದೆ ಯಾವ ವ್ಯಕ್ತಿಯೂ ಕೂಡ, ಯಾವ ವಿಶ್ವಾಸಿಯೂ ಕೂಡ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ದೇವ ಸಭೆಯ ಅನ್ಯೂನತೆ ನಮಗೆ ಬೇಕಾಗಿದೆ. ಮತ್ತು 5ನೇದಾಗಿ ನಾವು ಕಲಿಯುವಂತ ಸಂಗತಿ, ಮೊದಲನೇದಾಗಿ ಕ್ರಿಸ್ತನ ನಮ್ಮ ಜೀವಿತದ ಕೇಂದ್ರ ಬಿಂದುವಾಗಿರಬೇಕು. 2ನೇದಾಗಿ ದೇವರ ವಾಕ್ಯದ ಪ್ರಾಮುಖ್ಯತೆ ಕೊಡಬೇಕು. 3ನೇದಾಗಿ ಪ್ರಾರ್ಥನೆಯಲ್ಲಿ ಬೆಳೆಯುವಂತವರಾಗಿರ್ಬೇಕು. 4ನೇದಾಗಿ ಆ ದೇವ ಸಭೆಯ ಅನ್ಯೂನ್ಯತೆಯಲ್ಲಿ ಬೆಳೆಯುವಂತವರಾಗಿರ್ಬೇಕು. ಮತ್ತು 5ನೇದಾಗಿ ಸಾಕ್ಷಿಯ ಜೀವಿತ ನಮ್ಮದಾಗಿರಬೇಕು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರಿರಿ. ನೋಡ್ರಿ, ಸಾಕ್ಷಿಗಳಾಗಿ ನಾವು ಇದ್ದಾಗ ಮಾತ್ರ ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಹೇಳುವುದಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಸಾಕ್ಷಿನೇ ಇಲ್ಲದೆ ಇದ್ದವ್ರೆ ನಾವೆಂತ ಸುವಾರ್ತೆ ಸೇವೆ ಮಾಡ್ತೀವಿ? ನಾವು ಸಾಕ್ಷಿಗಳಾಗಿ ಜೀವಿಸುವಾಗ ಮತ್ತೊಬ್ಬರಿಗೆ ಸಾಕ್ಷಿ ಕಲಿಸ್ಬೇಕು. ಆದ್ರಿಂದ ಇವತ್ತು ನೀವು ಸಾಕ್ಷಿಗಳಾಗಿ ಇರಿರಿ. ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ನಾವು ಅನ್ಯರಿಗೆ ಉಪ್ಪಾಗಿ, ಅನ್ಯರಿಗೆ ಬೆಳಕಾಗಿ, ಅನ್ಯರ ಮೈದಲ್ಲಿ ಬೆಟ್ಟದ ಮೇಲೆ ಕಟ್ಟಿರುವಂತ ಮನೆಯೋಪಾಯದಲ್ಲಿ ಬೆಳಕನ್ನು ಕೊಡುವಂತ ಮನೆಯಾಗಿ, ಸಾಕ್ಷಿಯ ಮನೆಯಾಗಿ ನಾವು ಇರಬೇಕು. ಮತ್ತೆ 2ನೇದಾಗಿ ಮತ್ತೆ ಸುವಾರ್ತೆ 28ನೇ ಅಧ್ಯಾಯ 18, 19 ನೋಡ್ತೇವೆ, ನೀವು ಹೊರಟು ಹೋಗಿ ಎಲ್ಲಾ ದೇಶ ಜನನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ನಾನ್ ನಿಮಗೆ ಆಜ್ಞಾಪಿಸುತ್ತಿಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಸುವಾರ್ತೆನ ಸಾರಲೇಬೇಕು, ಸುವಾರ್ತೆನ ಸಾರಲೇಬೇಕು. ನನ್ನ ಪ್ರಿಯ ದೇವಜನರೇ, ಸುವಾರ್ತೆನ ಸಾರುವಂತ ವ್ಯಕ್ತಿಯನ್ನು ನಮ್ಮ ಜೀವಿತದಲ್ಲಿಯೂ ಸಾಕ್ಷಿಯಾಗಿ ಜೀವಿಸ್ಬೇಕು. ಸುವಾರ್ತೆಯನ್ನು ಕೂಡ ಸಾರಲೇಬೇಕು. ನನ್ನ ಜೀವಿತ ಮಾತ್ರ ಸಾಕ್ಷಿ ಸಾಕು, ನಾನು ಸುವಾರ್ತೆ ಸಾರಲ್ಲ ಎಂಬುದಾಗಿ ಹೇಳುವುದು ಸರಿಯಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಒಬ್ಬ ಸುವಾರ್ತಿಕನಾಗಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಒಬ್ಬ ಸೈನಿಕನಾಗಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಸಾಕ್ಷಿಯಾಗಿ ಜೀವಿಸಬೇಕು, ಶಿಷ್ಯನಾಗಿ ಜೀವಿಸಬೇಕು, ಸುವಾರ್ತಿಕನಾಗಿ ಕೂಡ ಬೆಳೆಯಲೇಬೇಕು, ಸುವಾರ್ತೆನ ಸಾರಲೇಬೇಕು. ನನ್ನ ಪ್ರಿಯ ದೇವಜನರೇ, ಯಾತಕ್ಕೆ ನಾವು ಸುವಾರ್ತೆ ಸಾರಬೇಕು? ವೈ ವಿ ಶುಡ್ ಶೇರ್ ದ ಗಾಸ್ಪಲ್ ವಿತ್ ಅದರ್ಸ್? ವೈ ವಿ ಶುಡ್ ಶೇರ್? ನಾವು ಯಾಕೆ ಸುವಾರ್ತೆನ ಸಾರಬೇಕೆಂಬುದಕ್ಕೆ ನಾನು ಸುಮಾರು 8 ಕಾರಣಗಳನ್ನ ಕೊಡೋದಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ಯಾಕಂದ್ರೆ ಶಿಷ್ಯತ್ವದಲ್ಲಿ ಬೆಳೆಯುವಂತ ನಾವುಗಳು ಆಳುವಂತ ಈ ಸಂಗತಿಗಳನ್ನ ನಾವು ಗ್ರಹಿಸಿಕೊಳ್ಳಲೇಬೇಕು. ಆದ್ರಿಂದಲೇ ಈ 8 ಸಂಗತಿಗಳನ್ನ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ದಯವಿಟ್ಟು ಆಲೋಚನೆ ಮಾಡ್ತೀನಿ. ಮೊದಲನೇದಾಗಿ ಸುವಾರ್ಥ ಸೇವೆ 7 ಸಂಗತಿಗಳು, 8 ಅಲ್ಲ 7 ಸಂಗತಿಗಳನ್ನ ನಾವು ಕಲಿಯುವಂತವರಾಗಿರ್ತೇವೆ. ಮೊದಲನೇದಾಗಿ ನಾವು ಕಲಿಯುವಂತ ಸಂಗತಿ, ಯೇಸು ಸ್ವಾಮಿಯ ಅವಶ್ಯಕತೆ ಇಡೀ ಪ್ರಪಂಚಕ್ಕೆ ಇದೆ. ದ ವರ್ಲ್ಡ್ ನೀಡ್ಸ್ ಜೀಸಸ್ ಕ್ರೈಸ್ಟ್. ಈ ಲೋಕಕ್ಕೆ ಕ್ರಿಸ್ತನು ಬೇಕಾಗಿದ್ದಾನೆ. ಯಾಕಂತಂದ್ರೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ ನೋಡ್ತೇವೆ, ಬರಬೇಕಾದ ರಕ್ಷಣೆಯು ಯಾರಲ್ಲಿಯೂ ಸಿಗುವುದಿಲ್ಲ,
ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವಂತ ಆ ಯೇಸು ಕ್ರಿಸ್ತನೆನ್ನುವಂತ ಹೆಸರನ್ನ ಹೊರತು ಬೇರೆ ಯಾವ ಹೆಸರು ಕೂಡ ನಮಗೆ ರಕ್ಷಣೆ ಇಲ್ಲ. ದ ವರ್ಲ್ಡ್ ನೀಡ್ಸ್, ಲೋಕಕ್ಕೆ ಯೇಸುವಾಗಿ ಬೇಕಾಗಿರುವಾಗ ಅದರ ನಿಮಿತ್ತವಾಗಿ ನಾವು ಸುವಾರ್ತೆಯನ್ನ ಸಾರಲೇಬೇಕು. ಎರಡನೇದಾಗಿ ಯಾಕೆ ನಾವು ಸಾರಲೇಬೇಕು? ಲೋಕಕ್ಕೆ ಬೇಕಾದಂತ ವ್ಯಕ್ತಿ ನಮ್ಮಲ್ಲಿದ್ದಾನೆ, ಲೋಕಕ್ಕೆ ಬೇಕಾದಂತ ಸಂಗತಿ ನಮಗಿದೆ, ನಮ್ಮಲ್ಲಿ ಇಟ್ಟುಕೊಂಡು ನಾವು ಕೊಡದೇ ಹೋದರೆ ನಮ್ಮಂತ ಸ್ವಾರ್ಥಿಗಳು, ನಮ್ಮಂತ ಅಯೋಗ್ಯರು ಬೇರೆ ಯಾರು ಕೂಡ ಇಲ್ಲ. ಆದ್ರೆ ನಾವು ಸಾರಬೇಕಾದ್ರೆ ಲೋಕಕ್ಕೆ ಬೇಕಾಗಿದೆ, ಲೋಕಕ್ಕೆ ಬೇಕಾದಂತ ಸಂಗತಿ ನಮ್ಮಲ್ಲಿದ್ದಾನೆ. ಯೇಸು ಸ್ವಾಮಿ ನಮ್ಮಲ್ಲಿದ್ದಾನೆ. ಆ ಯೇಸು ಸ್ವಾಮಿ ನಮ್ಮಲ್ಲಿ ಇರುವ ನಿಮಿತ್ತವಾಗಿ ನಾವು ಕೊಡಬೇಕಾಗಿದೆ. ಒಂದು ವೇಳೆ ಸುವಾರ್ಥ ಸೇವೆ ನಾನು ಮಾಡೋದಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಅದರ ಅರ್ಥ ಇಷ್ಟೇ, ಯೇಸು ಸ್ವಾಮಿ ನಿನ್ನಲ್ಲಿ ಇಲ್ಲ. ಯೇಸು ಸ್ವಾಮಿ ನಿಜವಾಗಿ ಕೂಡ ನೀನು ಇರುವುದಾದ್ರೆ ನೀನು ಆ ಯೇಸು ಸ್ವಾಮಿಯನ್ನ ಲೋಕಕ್ಕೆ ಕೊಡಲೇಬೇಕು. ನಾವು ವಿಶೇಷವಾಗಿ ಮೂರನೇದಾಗಿ ನಾವು ನೋಡುವಂತ ಸಂಗತಿ ಯಾಕೆ ಸುವಾರ್ತೆನ ಸಾರಬೇಕು? 2 ಕೊರಿಂಥ 5ನೇ ಅಧ್ಯಾಯ 14 ನೋಡ್ತೇವೆ. ಕ್ರಿಸ್ತನ ಪ್ರೀತಿಯು ನಮ್ಮನ್ನ ಒತ್ತಾಯ ಮಾಡ್ತದೆ. ನಿಜವಾಗಿ ಕೂಡ ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ಇರುವುದಾದರೆ ಆ ಪ್ರೀತಿ ಸುವಾರ್ಥ ಸೇವೆಗೆ ನಮ್ಮನ್ನು ಒತ್ತಾಯ ಮಾಡ್ತದೆ. ಒಂದು ವೇಳೆ ನಾವು ಸುವಾರ್ತೆ ಸಾರದೆ ಹೋದ್ರೆ ಖಂಡಿತ ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ಇಲ್ಲ. ಕ್ರಿಸ್ತನ ಪ್ರೀತಿ, ಯಾರು ನನ್ನ ಆಜ್ಞೆಗಳಿಗೆ ಕೈಗೊಂಡು ನಡೀತಾನೋ ಅವನು ನನ್ನನ್ನ ಪ್ರೀತಿಸುವಂತವನಾಗಿದ್ದಾನೆ ಎಂಬುದಾಗಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗಾದ್ರೆ ನಾವು ಆತನ ಆಜ್ಞೆ ಕೈಗೊಂಡು ನಡೆಯುವಾಗ ಮಾತ್ರವೇ ಕ್ರಿಸ್ತನ ಪ್ರೀತಿ ಇದೆ. ಆ ಒಂದು ಆಜ್ಞೆ, ನೀವು ಹೊರಟು ಹೋಗಿ ಸುವಾರ್ತೆಯನ್ನ ಸಾರಿದೆ ಎನ್ನುವಂತ ಆಜ್ಞೆ ಕರ್ತನು ಕೊಟ್ಟಿದ್ದಾನೆ. ಆದ್ರಿಂದ ಆ ಒಂದು ಪ್ರೀತಿ ನಿಜವಾಗಿ ನಮ್ಮಲ್ಲಿ ಇರುವುದಾದರೆ ನಾವು ಸುವಾರ್ತೆನ ಸಾರಲೇಬೇಕಾಗಿದೆ. ಮತ್ತು 4ನೇದಾಗಿ ನೋಡುವಂತ ಸಂಗತಿ, ಇದು ವಿಶೇಷವಾಗಿ ನಮ್ಮಲ್ಲಿ ಲೋಕದವರ ಕುರಿತಾದ ಕರುಣೆ ಇದೆ, ಯೇಸು ಸ್ವಾಮಿಯ ಕರುಣೆ ನಮ್ಮಲ್ಲಿ ಇದೆ ಎಂಬುದಕ್ಕೆ ಒಂದು ಆಧಾರ ಸುವಾರ್ಥ ಸೇವೆ. ಮತ್ತಾಮರ ಸುವಾರ್ತೆ 9ನೇ ಅಧ್ಯಾಯ 35-36 ಯೇಸು ಸ್ವಾಮಿ ಹೋಗುತ್ತಾ ಇರುವಂತಹ ಸಮಯದಲ್ಲಿ ಜನರು ಆತನ ಹಿಂದೆ ಹೋಗ್ತಾ ಇದ್ದರು. ಆಗ ಯೇಸು ಸ್ವಾಮಿ ತಿರುಗಿ ನೋಡಿ ಅವರನ್ನ ಕರಿಕರಿಸಿ, ಅಯ್ಯೋ ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದಾರಲ್ಲ ಎಂಬುದಾಗಿ ಮನ ಮರಿದಂತ ದೇವರು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು. ಅದೇ ಕರುಣೆ ಇವತ್ತು ನಮ್ಮಲ್ಲಿ ಇರುವುದಾದರೆ ನಾವು ಸುವಾರ್ತೆನ ಸಾರಲೇಬೇಕು. ಅಯ್ಯೋ ಯಾರು ಕೂಡ ನರಕಕ್ಕೆ ಹೋಗ್ಬಾರ್ದು, ಯಾರು ಕೂಡ ನಾಶನಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಆ ಸ್ಥಳ ಭಯಂಕರ, ಬೆಂಕಿ ಗಂಧಕ ಹೊಡೆಯುವಂತ ಸ್ಥಳಕ್ಕೆ ಯಾರು ಕೂಡ ಹೋಗಬಾರ್ದು. ಇವತ್ತು ಕರೋನಾ ನಿಮಿತ್ತವಾಗಿ ಪ್ರತಿ ದಿನ 1000 ಜನ ಸಾಯ್ತಾ ಇದ್ದಾರೆ. ಸುವಾರ್ತೆನ ಸಾರಬೇಕು, ಇದೇ ಉತ್ತಮ ಸಮಯ. ಸಾಧ್ಯವಾದಷ್ಟು ಮಟ್ಟಿಗೆ ನರಕಕ್ಕೆ ಹೋಗುವಂತ ತಪ್ಪಿಸ್ರಿ, ಕರ್ತರ ರಾಜ್ಯಕ್ಕೆ ಸೇರಿಸ್ರಿ. ಆದ್ರಿಂದ ಆ ನಿಜವಾದ ಕರುಣೆ ನಮ್ಮಲ್ಲಿರುವುದಾದರೆ ನಾವು ಸುವಾರ್ತೆನ ಸಾರಲೇಬೇಕಾಗಿದೆ. ಮತ್ತು ವಿಶೇಷವಾಗಿ ನಾವು 6ನೇದಾಗಿ ನಾವು ನೋಡುವಂತ ಸಂಗತಿ, ನಿಜವಾದಂತ ಆನಂದ ನಮ್ಮಲ್ಲಿರುವುದಾದರೆ ಅದನ್ನ ನಾವು ಹಂಚಿಕೊಳ್ಳೇಬೇಕಲ್ಲ. ನಾವು ಹಂಚಿಕೊಳ್ಳದೇ ಹೋದ್ರೆ ಆ ನಿಜವಾದ ಆನಂದ ನಮ್ಮಲ್ಲಿ ಇಲ್ಲ. ನನ್ನ ಪಾತ್ರೆಯು ತುಂಬಿ ಹೊರಸೂಸ್ತದೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂದು ಕುರಿ ಕಳೆದೋಯ್ತು. ಕುರುಬ ಹುಡುಕು ಬಂದ. ಆಗ ಅವನು ಹೇಳಿದ ಮಾತು, ಬಂದಿದ್ದೀವಿ, ನನಗೆ ಕಳೆದು ಹೋದದ್ದು ಕುರಿ ಸಿಕ್ಕಿತ್ತು, ನನ್ನೊಟ್ಟಿಗೆ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಆನಂದ ಪಡ್ರಿ. ಒಬ್ರು ನಾಣ್ಯ ಕಳ್ಕೊಂಡಿದ್ದು, ಆ ನಾಣ್ಯ ಸಿಕ್ತು. ಆಗ ಆಕೆ ತನ್ನ ಸ್ನೇಹಿತರ ಸೇರಿಸಿ ಸಂತೋಷ ಪಡ್ರಿ, ಬನ್ರಿ ಉಲ್ಲಾಸ ಪಡ್ರಿ, ನನಗೆ ಕಳೆದು ಹೋದದ್ದು ಸಿಕ್ಕಿತ್ತು. 2 ಮಕ್ಕಳಲ್ಲಿ ಒಬ್ಬನು ದಾರಿ ತಪ್ಪಿ ಹೋಗಿದ್ದ. ಅವನು ತಿರುಗಿ ಬಂದಾಗ ಆ ತಂದೆ ಹೇಳೋದು ಮಾತು, ಅಯ್ಯೋ ನನ್ನ ಮಗನು ಸತ್ತು ಹೋಗಿದ್ದ, ಈಗ ತಿರುಗಿ ಬಂದ, ಬದರಿ ಉಲ್ಲಾಸ ಪಡೋಣ, ಆನಂದ ಪಡೋಣ. ಜಾಯ್, ದ ಟ್ರೂ ಜಾಯ್ ವಿಲ್ ಆಲ್ವೇಸ್ ಶೇರ್ ವಿತ್ ಅದರ್ಸ್. ನಮ್ಮ ಕ್ರೈಸ್ತ ವಿಶ್ವಾಸದ ಜೀವಿತದಲ್ಲಿ ನಿಜವಾದ ಆನಂದ ಇರುವುದಾದರೆ ಅದನ್ನ ನಾವು ಮತ್ತೊಬ್ಬರಿಗೆ ಹಂಚಿಕೊಳ್ಳಬೇಕು. ಮತ್ತೊಬ್ಬರು ಹಂಚಿಕೊಳ್ಳುವಂತ ವಿಧಾನವೇ ಸ್ವಾರ್ಥ ಸೇವೆ. ಮತ್ತು ವಿಶೇಷವಾಗಿ ಆ ಒಂದು 7ನೇದಾಗಿ ನಾವು ನೋಡುವಂತ ಸಂಗತಿ, ನಾವು ಸಾರದೆ ಹೋದ್ರೆ ದೇರ್ ಇಸ್ ಎ ಜಡ್ಜ್ಮೆಂಟ್ ಆಫ್ ಗಾಡ್. ದೇವರ ತೀರ್ಪಿದೆ. ಯಾಕಂತಂದ್ರೆ ಸುವಾರ್ತೆನ ಸಾರುವಂತದ್ದು ಯೇಸು ಸ್ವಾಮಿ ಕೊಟ್ಟಿರುವಂತ ಆ ಮಹಾ ಆಜ್ಞೆ ಆಗಿದೆ. ಅದನ್ನ ಮೀರಿದ್ರೆ ನಾವು ಖಂಡಿತ ದೇವರ ತೀರ್ಪಿಗೆ ಒಳಗಾಗುವಂತವರಾಗಿದ್ದೇವೆ. ಏಜ್ಕಲ ಪುಸ್ತಕ 3ನೇ ಅಧ್ಯಾಯ 18ನೇ ವಚನ, ಒಬ್ಬ ದುಷ್ಟನೋ ತನ್ನ ದುಷ್ಟ ನಿಮಿತ್ತವಾಗಿ ಸಾಯುವಂತ ಸಮಯದಲ್ಲಿ ಅವರು ತನ್ನ ದುಷ್ಟತೆ ನಿಮಿತ್ತವಾಗಿ ಸಾಯುವಂತವನಾಗಿದ್ದಾನೆ. ಆದರೆ ನೀನು ಅವನನ್ನ ಎಚ್ಚರಿಸದೆ ಹೋದ ನಿಮಿತ್ತವಾಗಿ ಆ ತೀರ್ಪು ನಿನ್ನ ಮೇಲಿದೆ. ಆದರೆ ನೀನು ಅವನನ್ನ ಎಚ್ಚರಿಸಿಯೂ ಕೂಡ ಅವನಿನ ಮಾತನ್ನ ಕೇಳಿದ ಒಂದು ವೇಳೆ ಸತ್ತರೆ
ಅವನು ದುಷ್ಟತ ನಿಮಿತ್ತ ಸಾಯ್ತಾನೆ. ಆದ್ರೆ ನೀನಾದ್ರೂ ತಪ್ಪಿಸ್ಕೊಳ್ತೀಯ. ಯಾಕಂತಂದ್ರೆ ನೀನು ಅವನನ್ನ ಎಚ್ಚರಿಸಿದೀಯೆ. ಎಚ್ಚರಿಸಬೇಕಾದ್ರು ನಿನ್ನ ನನ್ನ ಕರ್ತವ್ಯ. ಇಲ್ಲದೆ ಹೋದ್ರೆ ನಾವು ತೀರ್ಪಿಗೆ ಒಳಗಾಗುವಂತವರಾಗಿದ್ದೇವೆ. ಯೆರೆಮೀಯನ ಪುಸ್ತಕ 20ನೇ ಅಧ್ಯಾಯ 7-9 ಕೊಡ್ತೇವೆ. ನಿನ್ನ ವಾಕ್ಯನ ನಾವು ಸಾರಲ್ಲ ಅಂತ ಅಂದ್ರೆ ನನ್ನ ಎಲುಬುಗಳಲ್ಲಿ ಬೆಂಕಿಯು ಅಡಕವಾಗಿದೆ ಎಂಬುದಾಗಿ ಭಾಸವಾಗ್ತದೆ. ಸಹಿಸಿ ಸಹಿಸಿ ಸಾಕಾಗೋಯ್ತು, ಇನ್ನು ಮುಂದೆ ನಾನು ಸುಮ್ಮನಿದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಯೆರೆಮೀಯನು ಆತನು ಹೇಳುವಂತವನಾಗಿದ್ದಾನೆ. ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 14-15 ವಚನದಲ್ಲಿ ಪೌಲನ ಮಾತು, ನನಗೆ ಗ್ರೀಕರಿಗೂ ಅನ್ಯರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲಿದೆ. ಅದೇನಂತಾರೆ ಸುವಾರ್ಥ ಸೇವೆಯ ಒಂದು ಋಣ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಅದೇ 1 ಕುರಿತ 9ನೇ ಅಧ್ಯಾಯ 16ನೇ ವಚನದಲ್ಲಿ ಸುವಾರ್ತೆಯನ್ನು ಸಾರದೆ ಹೋದ್ರೆ ನನ್ನ ಗತಿಯನ್ನು ಏನು ಹೇಳಲಿ? ಓ ಅಂಟು ಮೀ ಇಫ್ ಐ ಡೋಂಟ್ ಪ್ರೊಕ್ಲೇಮ್ ದ ಗಾಸ್ಪಲ್. ಸುವಾರ್ತೆಯನ್ನು ಸಾರದೆ ಹೋದ್ರೆ ನನ್ನ ಗತಿಯನ್ನು ಅಯ್ಯೋ. ಪ್ರಿಯ ದೇವ ಜನರೇ, ಇವತ್ತು ವಿಶ್ವಾಸದ ಜೀವಿತದಲ್ಲಿ, ಶಿಷ್ಯತ್ವದ ಜೀವಿತದಲ್ಲಿ ನಾವು ಬೆಳೆಯಬೇಕಾದ್ರೆ ಈ 5 ಸಂಗತಿಗಳು ಬಹಳ ಮುಖ್ಯ. ಮೊದಲನೇದಾಗಿ ಕ್ರಿಸ್ತನೇ ನಮ್ಮ ಜೀವಿತದ ಕೇಂದ್ರ ವ್ಯಕ್ತಿಯಾಗಿ ಕೇಂದ್ರ ಬಿಂದು ಆಗಿರಬೇಕು. ಎರಡನೇದಾಗಿ ವಾಕ್ಯ ನಾವು ಆಳುವಂತ ರೀತಿಯಲ್ಲಿ ನಾವು ವಾಕ್ಯದಲ್ಲಿ ಬೆಳೆಯುವಂತವರಾಗಿರ್ಬೇಕು. ಮೂರನೇದಾಗಿ ಪ್ರಾರ್ಥನೆಯಲ್ಲಿ ನಾವು ಬೆಳೆಯುವಂತವರಾಗಿರಬೇಕು. ನಾಲ್ಕನೇದಾಗಿ ಸಭೆಯ ನ್ಯೂನತೆ ಬೆಳೆಯುವಂತವರಾಗಿರಬೇಕು. ಮತ್ತು ಕೊನೆಯದಾಗಿ ನಾವು ಪ್ರತಿಯೊಬ್ಬರು ಕೂಡ ಆಗುವಂತವರಾಗಿರಬೇಕು. ಇದೇ ಒಬ್ಬ ಶಿಷ್ಯನ ಜೀವಿತ. ಇಂಥ ಜೀವಿತ ನಮ್ಮದಾಗಿರುವ ಹಾಗೆ ದೇವರು ತಾನೇ ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಅದೇ ರೀತಿಯಾಗಿ ಅದನ್ನ ಸೇವಕ ಮುಖಾಂತರವಾಗಿ ಅದ್ಭುತ ರೀತಿಯಲ್ಲಿ ಬೇಕಾದಂತ ಒಂದು ಶಿಷ್ಯತ್ವ ಬೇಕಾದಂತ ಸಂಗತಿಗಳನ್ನು ವಿಶೇಷವಾದ ರೀತಿಯಲ್ಲಿ ದೇವರು ಮಾತನಾಡಿದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರಿಯರೇ, ಯಾಕಂದ್ರೆ ಒಬ್ಬ ಶಿಷ್ಯತ್ವ ಒಂದು ನಿಜ ಜೀವಿತದಲ್ಲಿ ಇರ್ಬೇಕಾದಂತ ಅನೇಕ ಪ್ರಾಮುಖ್ಯದ ವಿಷಯಗಳನ್ನು ದೇವರು ತಾನೇ ಈ ಯವನ ಕಾಲದಲ್ಲಿ ಜೀವಿಸುವಂತ ನಮ್ಮೆಲ್ಲರಿಗೂ, ಒಂದು ಸಭಾ ಸೇವಕರಿಗೂ ಮತ್ತು ಅದರೊಂದಿಗೆ ಹಿರಿಯರಿಗೂ ಸಹ ಬೇಕಾದಂತ ಅನೇಕ ಒಂದು ಮಾದಿರ ವಚನಗಳು ದೇವರಾತ್ಮ ಮುಖಾಂತರವಾಗಿ ಬೇಕಾದ ಸಂಗತಿಗಳು ದೇವರು ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮತ್ತು ವಿಶೇಷವಾದ ರೀತಿಯಲ್ಲಿ ಈಗಾಗಲೇ ವಚನ ಕೊಟ್ಟಿರುವಂತ ದೇವರ ಡಾಕ್ಟರ್ ಪ್ರಭು ಸಂಕಲ್ಗ ಅವ್ರ ಕುಟುಂಬಕ್ಕಾಗಿ ಅವ್ರ ಸೇವೆಗಾಗಿ ಸಹ ನಾವು ಪ್ರಾರ್ಥನೆ ಮಾಡೋಣ. ಅದರೊಂದಿಗೆ ಪ್ರಿಯರೇ, ಈಗ ಗಮನಿಸಿದ ಪ್ರಕಾರ ಮತ್ತೊಂದು ಆವೃತ್ತಿ ನಾವು ಮೊದಲೇದಾಗಿ ಒಬ್ಬ ವ್ಯಕ್ತಿಯ ಜೀವಿತ ನೋಡುವಾಗ ಪ್ರಥಮ ಸ್ಥಾನ ಯೇಸು ಕ್ರಿಸ್ತನ ನಮ್ಮ ಕೇಂದ್ರ ಬಿಂದು ಆಗ್ಬೇಕೆಂಬುದಾಗಿ ಈ ಅಂಶ ನಮ್ಮ ಜೀವಿತದಲ್ಲಿ ಎಂದಿಗೂ ನಾವು ಮರೆಯದ ಹಾಗೆ ಅದನ್ನು ಕೈಕೊಂಡು ನಡ್ಲಿಕ್ಕೆ ಆಗುತ್ತೆ. ದೇವರಿಗೆ ಸಹಾಯ ಮಾಡ್ಲಿ. ಎರಡನೇ ಅಂಶ, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ ಆ ವಿಷಯವನ್ನು ನೋಡಿದ್ದೇವೆ. ಅದು ಕರ್ತನ ಸ್ತೋತ್ರ ಸಲ್ಲಿಸೋಣ. ಮತ್ತು ಮೂರನೇ ವಿಷಯ, ಪ್ರಾರ್ಥನಾ ಜೀವಿತ ಅದು ಎಷ್ಟು ಅಮೂಲ್ಯವಾಗಿದೆ ಎಂಬುದಾಗಿ ಸಹ ಆ ವಿಷಯ ನಾವು ನೋಡಿದ್ದೇವೆ. ಅದಕ್ಕೋಸ್ಕರ ದೇವರ ಸ್ತೋತ್ರ ಸಲ್ಲಿಸೋಣ. ಅದರೊಂದಿಗೆ ಒಬ್ಬ ಅನ್ಯೋನ್ಯತೆಯ ಸಭೆಯಲ್ಲಿರ್ಬೇಕಾದ ವಿಶ್ವಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ ಸಹ ಅದನ್ನು ಸರಳವಾಗಿ ದೇವರಾತ್ಮ ಮುಖಾಂತರವಾಗಿ ಈಗಿನ ಒಂದು ಸಂಗತಿಗಳಲ್ಲಿ ನಮಗೆ ಬೇಕಾದಂತಹ ಸಂಗತಿಯನ್ನು ದೇವರು ತಿಳಿಸಿಕೊಡೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅದರೊಂದಿಗೆ ಪ್ರಿಯರಿ, ಐದನೇ ವಿಷಯ, ಸಾಕ್ಷಿಯ ಜೀವಿತ ಹೇಗೆ ಇರ್ಬೇಕೆಂಬುದಾಗಿ ಸಹ ದೇವರ ಅದ್ಭುತ ರೀತಿಯಲ್ಲಿ ಮತ್ತು ಹೀಗೆ ಅನೇಕ ಉದಾಹರಣೆ ಮುಖಾಂತರವಾಗಿ ಕರ್ತನ ನಮ್ಮೆಲ್ಲರ ಸಂಗಡ ಮಾತನಾಡೋದಕ್ಕಾಗಿ ನಾವು ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ. ವಿಶೇಷವಾದ ರೀತಿಯಲ್ಲಿ ವಾಕ್ಯ ಕೊಟ್ಟಿರುವಂತ ಡಾಕ್ಟರ್ ಪ್ರಭುದೋಸ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ಮತ್ತು ದೇವರಾತ್ಮ ನಡೆಸುವಿಕೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ ವಿಶೇಷವಾದ ರೀತಿಯಲ್ಲಿ ಈ ಒಂದು ಮೆಸೇಜ್ ಕೊಟ್ಟಂತ ಪರಿಶುದ್ಧ ಮುಖಾಂತರವಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಮತ್ತು ಈ ಒಂದು ಕೊನೆಯ ಒಂದು ಪ್ರಾರ್ಥನೆಗಾಗಿ ನಮ್ಮ ಮಧ್ಯಲ್ಲಿರುವಂತ ಲಕ್ಷ್ಮೀಪತಿ ಬ್ರದರ್ ನಮ್ಮ ಮಧ್ಯಲ್ಲಿದ್ದಾರೆ. ಅವರು ಈ ಒಂದು ಸಮಯಕ್ಕಾಗಿ ಕೈ ಒಪ್ಪಿಸಿಕೊಂಡ ಅವರು ಪ್ರಾರ್ಥನೆ ಮಾಡುವಂತರಾಗಿದ್ದಾರೆ. ಲಕ್ಷ್ಮೀಪತಿ ಬ್ರದರ್, ಲಕ್ಷ್ಮೀಪತಿ ಬ್ರದರ್. ಕ್ಷಮಿಸಿ, ಅವರು ಹೊರಗೋಗಿದ್ದಾರೆ. ನಮ್ಮ ಮೊದಲಿರುವಂತ ಕರ್ನಾಟಕ ಕ್ರಿಶ್ಚಿಯನ್ ಅಸೆಂಬ್ಲಿಯ ಸೋದರಾಗಿರುವಂತ ಸ್ಟ್ಯಾನ್ಲಿ ಬ್ರದರ್ ಇದ್ದಾರೆ. ಅವರು ಈ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಸ್ಟ್ಯಾನ್ಲಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುವಾಗಿದ್ದೇವೆ.
ದೇವರೇ ಇವತ್ತು ಸ್ವಲ್ಪ ಸಮಯ ಕರ್ತನೆ ನಾವು ದೇವರ ನಿನ್ನ ವಾಕ್ಯವನ್ನ ಕೇಳುವಂತ ಒಂದು ಕೊಟ್ಟಂತ ಕೃಪೆಗಾಗಿ ನಾವು ನಿಮ್ಮನ್ನ ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುವರಾಗಿದ್ದೇವೆ. ಹೌದು ದೇವರೇ, ನಾವು ಕಳೆದ 2 ದಿನಗಳಿಂದ ಕರ್ತನೆ ವಿಶ್ವದ ಕುರಿತಾಗಿ ಅನೇಕ ಒಂದು ಸಂಗತಿಗಳನ್ನ, ಸತ್ಯಾರ್ಥಗಳನ್ನ ನಿನ್ನ ದಾಸರ ಮೂಲಕವಾಗಿ ನಾವು ಕಲಿಯುವಂತೆ ಇನ್ನೊಂದು ಕೊಟ್ಟಂತ ಕೃಪೆಗಾಗಿ ನಾವು ನಿಮ್ಮನ್ನ ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುವರಾಗಿದ್ದೇವೆ. ದೇವರೇ, ನಾವು 5 ಸಂಗತಿಗಳ ವಿಷಯದಲ್ಲಿ ನಾವು ಕಲಿಯುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಕರ್ತನೆ. ನಾವು ಯೇಸು ಕ್ರಿಸ್ತನು ಕೇವಲ ನಮ್ಮ ಒಂದು ಜೀವಿತದ ಒಂದು ಕೇಂದ್ರ ಬಿಂದುವಾಗಿರುವಂತೆ ದೇವರೇ, ಎಲ್ಲಾ ವಿಷಯಗಳಲ್ಲಿ ಕರ್ತನೆ ನಿನಗೆ ಮೊದಲನೇ ಸ್ಥಾನವನ್ನ, ಮೊದಲ ಪ್ರಾಶಸ್ತ್ಯವನ್ನ ನಾವು ಕೊಡುವಂತೆ ನೀನು ಕೃಪೆಯನ್ನು ದಯಪಾಲಿಸಬೇಕಾಗಿ ನಿಮ್ಮನ್ನು ನಾವು ಬೇಡ್ಕೊಳ್ಳೋರಾಗಿದ್ದೇವೆ. ದೇವರೇ, ನಾವು ನಿನ್ನ ವಾಕ್ಯವನ್ನ ಕರ್ತನೆ ಯಾವಾಗಲೂ ಕರ್ತನೆ ನಮ್ಮ ಹೃದಯದ ಹಲಗಲ್ಲಿ ಬರೆದಿಟ್ಟುಕೊಳ್ಳುವಂತೆ, ಅದರಂತೆ ನಡೆಯುವಂತೆ ನೀನು ಸಹಾಯ ನಡೆಸಬೇಕಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳೋರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಾರ್ಥನೆ ಜೀವಿತದಲ್ಲಿಯೂ ಮತ್ತು ನಿನ್ನ ಅನ್ಯೋನ್ಯತೆಯಲ್ಲಿ, ಸಭೆಯ ಅನ್ಯೋನ್ಯತೆಯಲ್ಲಿ ಕರ್ತನ ಹೆಚ್ಚಾಗಿ ಕರ್ತನ ಇರುವಂತೆ ಮತ್ತು ನಮ್ಮ ಸಾಕ್ಷಿಯ ಒಂದು ಜೀವಿತ ಅದು ನಿನಗೆ ಮೆಚ್ಚುಗೆಯಾಗಿರುವಂತೆ ನೀನು ಕೃಪೆಯನ್ನು ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳೋರಾಗಿದ್ದೇವೆ. ದೇವರೇ, ನೀನು ನಮ್ಮನ್ನು ಕರೆದಿದ್ದಿ ಸೇವೆಗಾಗಿ, ನಾನು ಸೇವೆಯನ್ನು ಕರ್ತನೆ ಹೆಚ್ಚಾಗಿ ನಾವು ಮಾಡುವಂತೆ ನೀನು ಕೃಪೆಯನ್ನು ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳೋರಾಗಿದ್ದೇವೆ. ದೇವದಾಸರು ಅಂಕಲ್ ಡಾಕ್ಟರ್ ಪ್ರಭುದಾಸ್ ಅವರಿಗಾಗಿ ವಿಶೇಷವಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ದೇವರೇ, ಅವರು 2 ದಿನಗಳಿಂದ ಕರ್ತನೆ ನಮಗೆ ದೇವರ ವಾಕ್ಯವನ್ನ ಹೇಳುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಅವರ ಒಂದು ಸೇವೆಯನ್ನ, ಅವರ ಕುಟುಂಬವನ್ನ, ಅವರ ಸಭೆಯನ್ನ ನಿನ್ನ ಹೇರಳವಾಗಿ ಆಶ್ವಾಸ ಬಲಪಡಿಸಬೇಕಾಗಿ ನಿಮ್ಮನ್ನು ಬೇಡ್ಕೊಳ್ಳೋರಾಗಿದ್ದೇವೆ. ಅದೇ ರೀತಿಯಾಗಿ ಕರ್ತನೆ ಉತ್ತರ ಕರ್ನಾಟಕದ ಎಲ್ಲಾ ಸಹೋದರ ಸಭೆಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ಕೊಟ್ಟಂತ ಭಾರಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕ ಕನ್ನಡ ಸಭೆಗಳು ಈ ಒಂದು ಭಾಗದಲ್ಲಿ, ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕರ್ತನೆ ಸ್ಥಾಪಿಸಲ್ಪಡುವಂತೆ, ಕನ್ನಡ ಸೇವೆಯು ಹೆಚ್ಚಾಗಿ ನಡೆಯುವಂತೆ, ಅನೇಕ ಕನ್ನಡ ಜನರು ಕರ್ತನೆ ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವಂತೆ, ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ, ಅನೇಕ ಆತ್ಮ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನೀನು ಕೃಪೆಯನ್ನು ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳೋರಾಗಿದ್ದೇವೆ. ಬರುವಂತೆ ನೀನು ಸಹಾಯ ನಡೆಸಬೇಕಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳೋರಾಗಿದ್ದೇವೆ. ನೀನೇ ಆದಿವಂತೆ ಮಧ್ಯಸ್ಥಿನ ಕಾದು ಕಾಪಾಡಬೇಕಾಗಿ ಕೇಳ್ಕೊಳ್ಳೋರಾಗಿದ್ದೇವೆ. ಯಾವುದೇ ತೊಂದರೆ ಉಂಟಾಗದಂತೆ ನೀನು ಸಹಾಯ ಮಾಡಿದ್ದಿ. ಉತ್ತಮ ರೀತಿಯ ವಾಕ್ಯವನ್ನು ಕೇಳುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನೀನು ಆದಿವಂತೆ ಮಧ್ಯಸ್ಥಿನ ಕಾದು ಕಾಪಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ನಿನಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅರ್ಪಿಸಿ ಬೇಡಿದ್ದೇವೆ ತಂದದು ದೇವರೇ, ಆಮೆನ್. ಆಮೆನ್. ಥ್ಯಾಂಕ್ ಯು. ಆಮೆನ್. ದಯವಿಟ್ಟು ಗಮನಿಸಿ, ಈಗಾಗಲೇ ಎಲ್ಲ ಒಂದು ನೋಟ್ಸ್ ಗಳು ಮಾಡ್ಕೊಂಡಿದ್ದೀರಿ. ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಒಂದು ವೇಳೆ ಪ್ರಿಯರೇ, ದಯವಿಟ್ಟು ತಾವೆಲ್ಲರೂ ಬುಕ್ ಮತ್ತು ಪೆನ್ನ ಸಹಿತವಾಗಿ ನೋಟ್ಸ್ ಕಂಟಿನ್ಯೂ ಮಾಡಿಕೊಳ್ಬೇಕು ಮತ್ತು ಸ್ಟಡಿ ಮಾಡಬೇಕು. ಈ ಲೋಕದಲ್ಲಿ ನಾವು ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ದೇವರ ತನ್ನ ಆತ್ಮ ಮುಖಾಂತರವಾಗಿ ನಮಗೆ ಸಹಾಯ ಮಾಡ್ಲಿ. ಮತ್ತು ಅದರೊಂದಿಗೆ ನಾಳೆ ಪ್ರೋಗ್ರಾಮ್ ಇದೆ. ನಾಳೆ ಸಹ ಟೈಮ್ಗ ನಾಳೆ 7 ಗಂಟೆಯಿಂದ 8 ಗಂಟೆ ಇರ್ತದೆ. ಅದಕ್ಕಾಗಿ ದಯವಿಟ್ಟು ಗಮನಿಸಿ, ನಾಳೆ ಸರಿಯಾಗಿ ನಾವು 7 ಗಂಟೆಯಿಂದ 8 ಗಂಟೆಗೆ ಮತ್ತೆ ನಾವು ಈ ಸಂದೇಶ ಕೇಳಿಕ್ ಹೋಗೋಣ. ಅದರ ಮುಂಚಿತವಾಗಿ ಪ್ರಿಯರೇ, ನಿನ್ನೆ ಕಲಿತಂತ ವಿಷಯದಲ್ಲಿ ಸೋದರ ಯನೇಶ್ವರ್ ಅವರು ನಿಮಗೆ ಒಂದು 5 ಪ್ರಶ್ನೆ ಹೇಳಿದ್ರು. ದಯವಿಟ್ಟು ಅದನ್ನು ನೀವು ಯಾರು ರಿಪ್ಲೈ ಮಾಡಿಲ್ಲ. ದಯವಿಟ್ಟು ನೀವು ಯಾವ ರೀತಿಯಾಗಿ ಕಲ್ತೀರಿ ಎಂಬುದಾಗಿ, ಅಂದ್ರೆ ನಮ್ಮ ಒಂದು ಪರೀಕ್ಷೆ ಯಾವ ರೀತಿಯಾಗಿ ನಾವು ದೇವರವಾಗಿ ಕೇಳ್ತಾ ಇದ್ದೇವೆ ಮತ್ತೆ ಎಷ್ಟು ನಾವು ಕೃಪೆ ನಡೀತದೆ ಎಂಬುದಾಗಿ ನಮ್ಮ ನೆನಪಿಗಾಗಿ ನಾವು ಮಾತ್ರ ಆ ರೀತಿಯಾಗಿ ನಾವು ಮತ್ತೆ ಆ ರೀತಿಯಾಗಿ ಇವತ್ತು ನಮಗೆ ಕ್ವಶನ್ ಹಾಕುವಂತರಾಗಿದ್ದಾರೆ. ದಯವಿಟ್ಟು ಗಮನಿಸಿ, ಆ ಒಂದು ಕ್ವಶನ್ ಸಂಪೂರ್ಣವಾಗಿ ನೀವೆಲ್ಲರೂ ಪರ್ಸನಲ್ ಅವರು ಆ ಒಂದು ಫೋನ್ ಆಗಿ ಅವ್ರನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸಬಹುದು. ಮತ್ತು ಹೀಗೆ ಕರ್ತನು ಮಾಡುವಂತೆ ನಮಗೆ ಸಹಾಯ ಮಾಡ್ಲಿ. ಸೇರಿ ಬಂದಿರುವಂತ ನಿಮ್ಮೆಲ್ಲರಿಗೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಸ್ತೋತ್ರ ಸಲ್ಲಿಸ್ತೇವೆ ಕರ್ತನಿಗೆ. Thank you, brother. Thank you very much. Praise the Lord. Thank you. Praise the Lord. Praise the Lord. Praise the Lord, brother. Praise the Lord. Praise the Lord. Praise the Lord. Praise the Lord. Thank you. Thank you. Bye bye. Good night. Thank you. Thank you all. Praise the Lord, Anna. Praise the Lord, brother. Praise the Lord. Praise the Lord. Praise the Lord. Praise the Lord, brother. God bless you all. Good night. Thank you. Thank you. Bye bye. Bye. Praise the Lord. Praise the Lord. Bye, bye, bye. Praise the Lord. Thank you. Thank you. Praise the Lord. Praise the Lord. Praise the Lord. Good night. Good night. Good night. Good night.